I have seen people crying to get a job, and I want them to support really. And 5 lakhs by 2025 is my vision, and hopefully we can all do it together. Every successful person today or till date or today had to go through a lot of things. So that process of learning determination is the most important part. We are asking only to do it for the 3 months. A 3 months ನಿಮ್ಮ ಲೈಫಿಗೋಸ್ಕರ, if you can't do it. ಸೊ ಮಣಿ, ಐ ಥಿಂಕ್ ಈ ಒಂದು ಪರ್ಟಿಕ್ಯುಲರ್ ಎಪಿಸೋಡಲ್ಲಿ ನಾವು ನಿಮ್ಮ ಪರ್ಸನಲ್ ಜರ್ನಿ ಬಗ್ಗೆ ಮಾತಾಡೋಣ. ಯಾಕೆಂದರೆ ದಟ್ ಈಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಮೀ ಪರ್ಸ್ನಲಿ. ಯಾಕಂತ ಹೇಳಿದರೆ ನೀವು ಇಂಗ್ಲೀಷ್ಗೆ ಅಷ್ಟೊಂದು ಪ್ರಾವೀಣ್ಯತೆ ಕೊಡದೇ ಇರುವಂತಹ ರೂರಲ್ ಪ್ಲೇಸಿಂದ ಬಂದಿರೋರು, ಆ್ಯಂಡ್ ಟುಡೇ ಯು ಆರ್ ಅ ಕೋ-ಫೌಂಡರ್ ಆಫ್ ಅ ಕಂಪನಿ. ಸೊ ಹೇಗೆ ಸ್ಟಾರ್ಟ್ ಆಯ್ತು ಈ ಒಂದು ಜರ್ನಿ ಮಣಿ? ನೀವು ಆ ಥರ ಕೇಳೋದು ಅಂತಿದ್ರೆ ಐ ಹ್ಯಾವ್ ಟು ಗೋ ಟು ಮೈ ಪ್ರೈಮರೀಸ್. ರೈಟ್, ಡೆಫಿನೆಟ್ಲಿ ಯು ಕ್ಯಾನ್ ಗೋ. ಐ ಥಿಂಕ್ ಯಾ. ಸೊ ಅಲ್ಲಿಂದ ಬರೋದು ಅಂತಿದ್ರೆ, ನಾನು ನೀವು ಹೇಳಿದ ಹಾಗೆ ಇಂಗ್ಲೀಷಿಗೆ ದೊಡ್ಡ ಪ್ರಾವೀಣ್ಯತೆ ಕೊಡದಂತಹ ಒಂದು ಪ್ಲೇಸಿಂದ ನಾನು ಬರುವಂಥದ್ದು. ಅಂದರೆ ನಿಮಗೆ ಹೇಳ್ಬೋದು, ತುಂಬ ಸರ್ಕಾರಿ ಪ್ರಾಥಮಿಕ ಶಾಲೆ ಇರುವಂಥ ಪ್ಲೇಸಸ್ಸಿಂದ. ಸೊ ಅಲ್ಲಿ ನಾವು ಅಲ್ಲಿವರೆಗೂ ನಮಗೇನು ಐಡಿಯಾಲಜಿ ಇಲ್ಲ. ದ ಲ್ಯಾಂಗ್ವೇಜ್ ವಿಚ್ ಸ್ಪೀಕ್ ಈಸ್ ತುಳು. ನಾವು ತುಳು ಎಂಬ ರೀಜನಲ್ ಲ್ಯಾಂಗ್ವೇಜನ್ನು ಮಾತಾಡಿಕೊಂಡು ಬಂದಿರೋದು. ಕ್ಲಾಸಸ್ಗಳಲ್ಲಿ ಕನ್ನಡವನ್ನು ಮಾತಾಡಿಕೊಂಡು ಬಂದಿರೋದು. ಸೊ ಈ ಆಡಿಯನ್ಸಲ್ಲಿ ತುಂಬ ಜನರು ಅದೇ ರೀತಿ ಅಂತ ನಾನು ಭಾವಿಸ್ತಿದ್ದೇನೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ದ್ಯಾಟ್. ಅದರಲ್ಲಿ ಏನು ಮಾಡೋಕ್ಕಾಗೋಲ್ಲ. ದಟ್ ಇಸ್ ದ ವೇನ್ ವಿಚ್ ವಿ ಆರ್ ಗ್ರೋಯಿಂಗ್ ಅಪ್. ಸೊ ಹಾಗೆ ಕಲ್ತ್ಕೊಂಡು ಬರಬೇಕು ಅಂದಿದ್ರೆ ಹೇಗೋ 10th ಪಾಸ್ ಮಾಡಿದೆ, ರೈಟ್. ದೆನ್ ಮೂವ್ ಟು ಶಾರದಾ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಮ್ಯಾಂಗ್ಳೂರ್. ಸೊ ಅಲ್ಲಿ ನಾನು ನನ್ನ ಫಸ್ಟ್ PUC ಮತ್ತು ಸೆಕೆಂಡ್ PUCಯನ್ನು ಕಂಪ್ಲೀಟ್ ಮಾಡಿದೆ. ತೊಂದರೆ ಇಲ್ಲದ ಡಿಸ್ಟಿಂಕ್ಷನ್ ಇಂದನೇ ನಾನು ಕ್ಲಿಯರ್ ಆಗಿರೋದು ಆ ಪರ್ಟಿಕ್ಯುಲರ್ ನನ್ನ PUCಯನ್ನು. ಅದು ಆದ ನಂತರ ದೆನ್ ಐ ಮೂವ್ ಟು ಇಂಜಿನಿಯರಿಂಗ್ ಕಾಲೇಜ್. ಸೊ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಬೇಸಿಕಲಿ ಐ ವಾಂಟೆಡ್ ಟು ಬಿಕಮ್ ಅ ಕ್ರಿಕೆಟರ್. ನನಗೆ ಕ್ರಿಕೆಟರ್ ಆಗಬೇಕು ಅಂತಿತ್ತು. ಬಟ್ ಡ್ಯೂ ಟು ಸಮ್ ಡೆಸ್ಟಿನಿ ಈಸ್ ರಿಟರ್ನ್ ಸಮ್ವೇರ್ ಇನ್ ಸಮ್ ಟೈಮ್, ರೈಟ್. ಐ ಮೀನ್ ಮೊದಲೇ ನಾನು ಬರೆದಿರುವಂಥ ವಿಷಯಗಳು. ಸೊ ಹಾಗೆ ನಾನು ಏನು ಮಾಡಿದೆ, ಐ ಜಸ್ಟ್ ಮೂಡ್ ಆನ್ ಟು ಇಂಜಿನಿಯರಿಂಗ್. ಆಲ್ವೇಸ್ ಅ ಫ್ಯಾನ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಹೌ ಇಟ್ ವರ್ಕ್ಸ್, ಅದರೊಳಗೆ ಏನು ವರ್ಕ್ ಆಗುತ್ತೆ, ಏನಾಗುತ್ತೆ, ಅದರಲ್ಲಿ ತುಂಬ ಕ್ಯೂರಿಯಾಸಿಟಿ ನನಗೆ. ಸೊ ಹಾಗೆ ನಾನು ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದೆ. ಐ ಹ್ಯಾವ್ ಟೇಕನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಸೊ 4 ವರ್ಷ ಕಂಪ್ಲೀಟ್ ಆಯಿತು. ಬಟ್ ಡ್ಯೂ ಟು ಸಮ್ ಫಿನಾನ್ಷಿಯಲ್ ಇಶ್ಯೂಸ್ ಅಟ್ ಹೋಮ್, ಸಮ್ಮನ್ ಸಜೆಸ್ಟೆಡ್ ಮೀ ಇನ್ ಮೈ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್, ಟೆಲಿಂಗ್ ದ್ಯಾಟ್ ಪ್ರೋಗ್ರಾಮಿಂಗನ್ನು ಕಲಿ, ಅಥವಾ ಯಾವುದಾದ್ರೂ ವೆಬ್ ಡೆವಲಪ್ಮೆಂಟ್ ಏನಾದರೂ ಕಲಿತು ಅದರಿಂದ ಸ್ವಲ್ಪ ಹಣ ಮಾಡ್ಕೋ ಅಂತ. ಬ್ರೂಟಲಿ ಹಾನೆಸ್ಟ್, ಸೈಡ್ ಬಿಸ್ನೆಸ್. ಒಂಥರ ಸೈಡ್ ಬಿಸ್ನೆಸ್. ದಟ್ ವಾಸ್ ಓನ್ಲಿ ಬಿಸ್ನೆಸ್. ಐ ವಾಸ್ ನಾಟ್ ಡೂಯಿಂಗ್ ಎನಿ ಅದರ್ ಬಿಸ್ನೆಸ್ ಬ್ಯಾಕ್ ದೆನ್. ಸೊ ಏನಾದರೂ ಒಂದು ಯು ಅರ್ನ್ ಸಮಥಿಂಗ್ ಈಸ್ ಸಮಥಿಂಗ್ ಟು ಸಪೋರ್ಟ್ ದ ಫ್ಯಾಮಿಲಿ ಇದು. ಸೊ ಐ ಟುಕ್ ಇಟ್. ಐ ಫೆಲ್ಟ್ ಲೈಕ್ ಓಕೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡೋಣ. ಸೊ ದ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಐ ಲರ್ನ್ was Python. Okay. Now the biggest programming language, right? Yes. And it was way back in 2013, 2014, early 2014 if I'm not mistaken, Prajwal. Okay. So back then ಈಗಿರುವಂಥ ರೀತಿಯಲ್ಲಿ ಯೂಟ್ಯೂಬ್ ಇರಲಿಲ್ಲ ಆಗ, ರೈಟ್. ನಾವು ಇಂಟರ್ನೆಟ್ ಇಸ್ ಫ್ಲಡ್ಡೆಡ್ ಆರ್ ಯೂಟ್ಯೂಬ್ ಇಸ್ ಫ್ಲಡ್ಡೆಡ್ ವಿತ್ ಆನ್ಲೈನ್ ರಿಸೋರ್ಸಸ್. ಬಟ್ ಆಗ ಅಷ್ಟು ಇರಲಿಲ್ಲ. ದೇರ್ ವೇರ್ ಓನ್ಲಿ 3 to 5 ಯೂಟ್ಯೂಬ್ ಚಾನಲ್ಸ್ ವಿಚ್ ವಾಸ್ ಸಪೋರ್ಟಿಂಗ್ ವೆಬ್ ಡೆವಲಪ್ಮೆಂಟ್. ಸರಿ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಓಪನ್ ಮಾಡಿ ನೋಡಿದೆ. ಇಂಡಿಯನ್ ಇಂಗ್ಲೀಷೇ ಸರಿಯಾಗಿ ಅರ್ಥ ಆಗದ ನನಗೆ ಎಲ್ಲಿಂದ ಯುರೋಪಿಯನ್ ಹಾಗೂ US ಆಕ್ಸೆಂಟ್ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ದ 3 of the important channels I highly recommend people for web development. I still recommend. One is Academide, which helped me a lot, by Maximilian Schwarzmuller. And the second one is Traversy Media by Brad Traversy. These are my gurus. Right? I literally owe them to whatever knowledge I have gained till date. Okay. Amazing. I think the quality of content they were giving was just peak there. ಸೊ ಹಾಗೆ ನಾನು ಪ್ರೋಗ್ರಾಮಿಂಗ್ ಕಲಿತೆ. ಐ ಗೇವ್ ಅಪ್ ಮ್ಯಾನ್. ಐ ಗೇವ್ ಅಪ್ ಇನ್ ಜಸ್ಟ್ ಅ ಮಂತ್. ಬಿಕಾಸ್ ಫಸ್ಟ್ ಥಿಂಗ್ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಅವ್ರು ಹೇಳ್ತಾ ಇರೋದು ಏನಂತ. ಸೆಕೆಂಡ್ ಥಿಂಗ್, ಐ ಫೆಲ್ಟ್ ದಟ್ ಪ್ರೋಗ್ರಾಮಿಂಗ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಐ ಆಮ್ ಹಾನೆಸ್ಟ್ಲಿ ಟೆಲಿಂಗ್ ಯು, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಐ ಹಾನೆಸ್ಟ್ಲಿ ಫೆಲ್ಟ್ ಇಟ್. ಬಿಕಾಸ್ ಅವ್ರು ಏನು ಹೇಳ್ತಾರೆ, ನಾನು ಏನು ರೆಸಿಪ್ರೊಕೇಟ್ ಮಾಡ್ತೀನಿ ಅದು ಮ್ಯಾಚೇ ಆಗ್ತಾ ಇರಲಿಲ್ಲ. ಬಿಕಾಸ್ ಡೀಪ್ ಡೌನ್ ಯು ವಾಂಟೆಡ್ ಟು ಬಿ ಕ್ರಿಕೆಟರ್. Might be, and this is side business, no? As you rightly mentioned. Yes. So side business can be anything. Exactly. ಒಂದು ವರ್ಕ್ ಆಗಿದ್ರೆ ಇನ್ನೊಂದಿಗೆ ಹೋಗ್ಬೋದು, right? So I was thinking that way. I think probably give up ಮಾಡುವಂಥ ಒಂದು ಟೆಂಡೆನ್ಸಿ ಇದ್ದಿರಬಹುದು ನನಗೆ ಬ್ಯಾಕ್ ದೆನ್. ಅಂದರೆ ಐ ವಾಸ್ ನಾಟ್ 100%. ಐ ವಾಸ್ ಗಿವಿಂಗ್ ಮೈ ಇದು ಆಗೋದಿಲ್ವಾ, ತೊಂದರೆ ಇಲ್ಲ, ನಾನು ಇನ್ನೊಂದು ರೌಂಡ್ ಕೊಡ್ತೇನೆ ಅಂತಿರುವಂಥ ಥಾಟ್ ಪ್ರೊಸೆಸ್ ಅಲ್ಲಿ ಆಗ ನನಗೆ ಇರಲಿಲ್ಲ. ಪ್ರಾಬಬ್ಲಿ, ಐ ಡೋಂಟ್ ನೋ Prajwal. ಬ್ಯಾಕ್ ದೆನ್ ಐ ವಾಸ್ ಜಸ್ಟ್ ಇನ್ ಮೈ 18s and 19s. who would know that, right? ಸೊ ಹಾಗೆ ಸ್ಟಾರ್ಟ್ ಮಾಡಿದೆ. ಮುಂದೆ ಹೋಯಿತು. someone told Python ಬೇಡ ಈಗ. ನಾವು ವಿ ಕೇಮ್ ಟಿಲ್ Python. Then someone told Python ಬೇಡ, let's go with PHP. PHP has greater bandwidth and greater
ವಾಟ್ ಕ್ಯಾನ್ ಐ ಸೇ ಮಾರ್ಕೆಟ್ ವ್ಯಾಲ್ಯೂ. ಸರಿ ಪೈಥಾನ್ ಬೇಡ, ಪಿ ಎಚ್ ಪಿಗೆ ಹೋದೆ. ದೆನ್ ಆಫ್ಟರ್ ಸಮ್ ಟೈಮ್ ಸಮ್ವನ್ ಟೋಲ್ಡ್ ಬೇಡ ಜಾವಾ ಸ್ಕ್ರಿಪ್ಟ್ ಮಾಡು ಅಂತ. ಓಕೆ. ಸೊ ಐ ವಾಸ್ ಲೈಕ್ ಜಂಪಿಂಗ್ ಅರೌಂಡ್ ಫ್ರಮ್ ಪೈಥಾನ್ ಟು ಪಿ ಎಚ್ ಪಿ ಟು ಜಾವಾ ಸ್ಕ್ರಿಪ್ಟ್, ಲೈಕ್ ಹೌ ಅ ಬೀಸ್ ಫ್ಲೈ ಅಲ್ಲ. ಬಿಕಾಸ್ ಅಲ್ಲಿ ಯಾವುದೇ ರೀತಿಯಾದ ಕ್ಲಾರಿಟಿ ಇರಲಿಲ್ಲ, ಎಂಥದೂ ಇರಲಿಲ್ಲ. ಕ್ಲಾರಿಟಿ ಫಸ್ಟ್ ಅಂಡ್ ಫಾರ್ಮಸ್ಟ್ ನನಗೂ ಇರಲಿಲ್ಲ, ಹೇಳಿಕೊಡುವವರೆಗೂ ಇರಲಿಲ್ಲ. ಸೊ ಲೆಟ್ಸ್ ಐ ಮೀನ್, ಈಗ ನಾನು ನಿಮ್ಮ ಹತ್ರ ಹೇಗೆ ಇವತ್ತು ಡೇಟಾ ಸೈನ್ಸ್ ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ತೀರಿ, ನಾಳೆ ಇನ್ನೊಬ್ಬರು ನಿಮ್ಮ ಹತ್ರ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ ಅಂತ ಹೇಳುವಾಗ I don't know about you, but I would go to artificial intelligence telling that, assuming that person, okay, ನಾನು ಅದಕ್ಕೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ತಿದ್ದೆ. Okay. So this is how I was, and this is how most of the students are right now. Okay. ಅಂದ್ರೆ ಫ್ಯಾಮಿಲಿಯಲ್ಲಿ ಒಬ್ಬರು ಇದು ಅಂತ ಮಾಡು ಅಂತ ಹೇಳ್ತಾರೆ, ಫ್ರೆಂಡ್ ಬಂದು ಹೇಳ್ತಾರೆ ಅದು ಬೇಡ ನಾವು ಇದು ಮಾಡುವ ಅಂತ ಹೇಳ್ತಾರೆ. ಅದು ಮಾಡ್ಲಿಕ್ಕೆ ಹೋಗಿ ಇನ್ನೊಬ್ಬರು ಹೇಳ್ತಾರೆ ಬೇಡ, ಈಗ ಅದರಲ್ಲಿ ಜಾಬೇ ಇಲ್ಲ, ಯು ಗೋ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೈ ಜಾಬ್ ಇದೆ. ಐ ವಾಸ್ ದ ಸೇಮ್. ಹಂಗೆ ಏನು ಡಿಫ್ರೆನ್ಸ್ ನನಗೆ ಫೀಲ್ ಆಗಲಿಲ್ಲ. So I was doing that. I did that, and finally someone told, okay, and I really owe to that particular person. He is my senior. Told that you stick on to one thing. That day I realized one thing is that language is not at all a problem. When I say language, programming language, ಒಂದು ವಿಷಯನೇ ಅಲ್ಲ. It's the concept which matters. ಈಗ ನೀವು ಯಾವ ಫಂಡಮೆಂಟಲ್ ಸ್ಟ್ರಾಂಗ್ ಇರಬೇಕು. ಎಕ್ಸಾಕ್ಟ್ಲಿ. ನೀವು ಏನೇ ಕಲಿಯುವಾಗ ಕೂಡ ಯು ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ದಟ್ ಎವ್ರಿ ಕಾನ್ಸೆಪ್ಟ್ ಇನ್ ಎವ್ರಿ ಲ್ಯಾಂಗ್ವೇಜ್ ಇಸ್ ದ ಸೇಮ್. ಎಲ್ಲ ಕಾನ್ಸೆಪ್ಟ್ಗಳು ಎಲ್ಲ ಲ್ಯಾಂಗ್ವೇಜಲ್ಲೂ ಸೇಮ್ ಆಗಿರುತ್ತೆ ಅಥವಾ ಸಿಮಿಲರ್ ಆಗಿರುತ್ತೆ, ಇರೆಸ್ಪೆಕ್ಟಿವ್ ಆಫ್ ದಿ ಸಿಂಟ್ಯಾಕ್ಸ್ ವಿಚ್ ಯು ಯೂಸ್. ಈಗ ನಾನು ನಿಮ್ಮ ಹತ್ರ ಊಟ ಆಯ್ತಾ ಅಂತ ಕೇಳೋದು, ಡಿಡ್ ಯು ಹ್ಯಾವ್ ಯುವರ್ ಲಂಚ್ ಅಂತ ಕೇಳೋದು, ಎರಡು ಒಂದೇ ಮೀನಾಗೋದು, ಬಟ್ ಹೇಳುವಂಥ ಅಥವಾ ಬರೆಯುವಂಥ ರೀತಿ ಮಾತ್ರ ವೇರಿ ಆಗುತ್ತೆ. ಓಕೆ. ಸೊ ಸಿಮಿಲರ್ಲಿ ಸಿಯಲ್ಲಿ ಫಂಕ್ಷನ್ಸ್ ಬರೆಯೋದು, ಅದೇ ರೀತಿ ಪೈಥಾನಲ್ಲಿ ಫಂಕ್ಷನ್ಸ್ ಬರೆಯೋದು, ಇಂಟರ್ನಲ್ ಇಟ್ ಮೀನ್ಸ್ ದ ಸೇಮ್. ಯು ಆರ್ ಟೆಲ್ಲಿಂಗ್ ದ ಆಪರೇಟಿಂಗ್ ಸಿಸ್ಟಮ್ ಟು ಡೂ ಸಮಥಿಂಗ್, ಬಟ್ ಹೇಳುವಂಥ ರೀತಿ ಅಥವಾ ಸಿ ಪಿ ಯುಗೆ ಅರ್ಥ ಮಾಡಿಸ್ಕೊಳ್ಳುವಂಥ ವಿಧಾನ ಇದೆಯಲ್ಲ, ಅದು ಮಾತ್ರ ಚೇಂಜ್ ಆಗುತ್ತೆ. ಸೊ ಈ ಒಂದು ಸೀಕ್ರೆಟ್ ಸಾಸನ್ನು ನಾನು ಆ ಒಂದು ಪರ್ಸನಿಂದ ಕಲಿತೆ. ಐ ಸ್ಟಿಲ್ ಓ ಹಿಮ್. ಈಸ್ ಒನ್ ಆಫ್ ಮೈ ಸೀನಿಯರ್. ಓಕೆ. ಸೊ ಅಲ್ಲಿಂದ ಐ ಮೇಡ್ ಶ್ಯೂರ್ ದ್ಯಾಟ್ no matter what, I am going ahead with JavaScript. Okay, that is the point, and that is a time where I understood my future is web development, and I am going with JavaScript. Why, I will tell you. Okay. Because of the multiple failures I had. Okay, so multiple failures ಅಂದ್ರೆ ಈಗ ಸ್ಟಾರ್ಟಿಂಗ್ ಜಾವಾಸ್ಕ್ರಿಪ್ಟ್ ಸಹ ಕಲೀಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಇದೇ ಕಾನ್ಸೆಪ್ಟ್ಸ್ ಬಂತು. ಇದೇ ಕಾನ್ಸೆಪ್ಟ್ಸ್ ಪೈಥಾನಲ್ಲೂ ಬಂದಿದೆ, PHP ಅಲ್ಲೂ ಬಂದಿದೆ, ಜಾವಾಸ್ಕ್ರಿಪ್ಟಲ್ಲೂ ಬರ್ತಾ ಇದೆ. ಬಿಕಾಸ್ ಎಲ್ಲ ಸ್ವಲ್ಪ ಕಲ್ತದಲ್ವಾ, ಸೊ ಈ ಸ್ವಲ್ಪ ಕಲಿಯುವಂಥ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ನಾನು ಫೇಲ್ ಆಗುವಾಗ ನನಗೆ ಎಷ್ಟು ಕಲ್ತರೂ ಅದು ಅರ್ಥ ಆಗ್ತಿರ್ಲಿಲ್ಲ. ಸೊ ದೆನ್ ಇಟ್ ಬಿಕೇಮ್ ಸ್ವಲ್ಪ ಹಠ ಬರುವಂಥ ರೀತಿಯಲ್ಲಿ ಆಯಿತು. ಏನಿದ್ರು ನನಗೆ ಇದನ್ನು ಕಲಿಬೇಕು. ದಿಸ್ ಇಸ್ ನಿದ್ದೆ ಬರದಂಥ ಪರಿಸ್ಥಿತಿಗೆಲ್ಲ ಹೋಯಿತು. ಮತ್ತು ಐ ವೆಂಟ್ ಟು ಅ ಫೇಸ್ ವೇರ್ ಎಂತ ಹೇಗೆ ಕಲ್ತರೂ ನನಗೆ ಇದು ಅರ್ಥ ಆಗ್ತಿರ್ಲಿಲ್ಲ. ದೆನ್ ಐ ಸ್ಟಾರ್ಟೆಡ್ ಪುಟ್ಟಿಂಗ್ ದಟ್ ಎಕ್ಸ್ಟ್ರಾ ಎಫರ್ಟ್ಸ್, started watching the videos again and again and tried to learn more out of it, and then finally I understood the concepts out of it. So that is how I started becoming a developer. Okay, but tumba kashtapatiddane Prajwal, because it was not easy, you know, coming from that particular background and learning from an English in the kaltu, English tutorials in the kaltu, in order to become a developer after 4.5 years speaks a lot of dedication and time I have put behind. Tumba it was very hard, tumba kashta ittu. And then I got placed in this is about my college life. Then I got placed in, probably I would say, Cognizant. Okay. Yeah? And I was placed in Hyderabad based company, and then Helvet Packard, you might have heard, HP. I got as a developer there also, but due to my health issues, I'm prone to certain disease. So because of that, I couldn't continue both there. Okay. So I started working as a developer in one of the finest companies in Bangalore too. Okay. For around 8 months. And then I realized that, okay, 9 to 5 is not my cup of tea. Right? 9 to 5 ಈಗ ಬೆಳಗ್ಗೆಯಿಂದ ಸಂಜೆ ತನಕ ವರ್ಕ್ ಮಾಡೋದು ನನ್ನ ಐಡಿಯಾಲಜಿಗೆ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ರೈಟ್? Most of the guys here are like that. They are forced to work under someone. They are having their own ideas to work, but ಕೆಲವೊಮ್ಮೆ ಏನಾಗುತ್ತೆ, they are forced to work under someone due to certain reasons. But 8 months of my corporate life taught me that, okay, this is my I have to do something else on my own. Okay, so at the age of 23, I became a co-founder of a startup. Awesome. So freelancing
is something which I have done extra. Adralli kuda I have done a lot of projects in terms of freelancing. Web development was the main thing and JavaScript was the main language. Then I started to build my own startup. So this is how my startup journey has started. Okay. And MicroDegree is not my first startup. There is a pain story behind the scenes. ಏನಂತ ಹೇಳಿದ್ರೆ MicroDegree ನನ್ನ ಫಸ್ಟ್ ಸ್ಟಾರ್ಟಪ್ ಅಲ್ಲ. ದೇರ್ ವಾಸ್ ಅ IT ಸರ್ವಿಸ್ ಬೇಸ್ಡ್ ಕಂಪನಿ ನಾನು ರನ್ ಮಾಡ್ತಾ ಇದ್ದೆ, ವಿಚ್ ಇಸ್ ಕಾಲ್ಡ್ ಆಸ್ ಟೆಕ್ಮಾಸ್ಟರ್ IT ಸೊಲ್ಯೂಷನ್ಸ್ ಅಂತ. ಬಟ್ ದ್ಯಾಟ್ ಫೇಲ್ಡ್ ಮಿಸರಬ್ಲಿ. ಐ ಡೋಂಟ್ ವಾಂಟ್ ಟು ಲೆಟ್ ಯು ನೋ ದ ರೀಸನ್ಸ್ ಹಿಯರ್, ಬಟ್ ಡ್ಯೂ ಟು XYZ ರೀಸನ್ಸ್ ಇಂದಾಗಿ ಅದು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ನಮಗೆ ಆಗಲಿಲ್ಲ, ನನಗೆ ಆಗಲಿಲ್ಲ ಪರ್ಸ್ನಲಿ. ಬಟ್ ಐ ವಿಲ್ ನೆವರ್ ಎವರ್ ಫಾರ್ಗೆಟ್ ಟೆಕ್ಮಾಸ್ಟರ್. ಯಾಕಂದರೆ ದ ಲರ್ನಿಂಗ್ಸ್ ಐ ಗಾಟ್ ಫ್ರಮ್ ಟೆಕ್ಮಾಸ್ಟರ್ is something is invaluable. I have to say. ಯಾಕೆಂದರೆ ಅಲ್ಲಿಂದ ನಾನು ಏನೆಲ್ಲ ಕಲ್ತಿದ್ದೇನೆ ಅದನ್ನು ನಾನು ಯಾವುದನ್ನು MicroDegreeಯಲ್ಲಿ ರಿಪೀಟ್ ಮಾಡಲಿಕ್ಕೆ ಅವಕಾಶ ನನಗೆ ಕೊಡಲಿಲ್ಲ. ಬಿಕಾಸ್ ದೇರ್ ಇಸ್ ಅ ಕೋಟ್ ಅಲ್ವಾ, ಫ್ರಮ್ ಎವ್ರಿ ಫೇಲ್ಯೂರ್ ಯು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಅಂತ. Absolutely. And I tell all my students also, I get lot of calls. I tell, if you are failed, that is a very good sign. Awesome. If you're failing, that's a very good sign. ಎಲ್ಲರಿಗೂ ಸ್ಟಾರ್ಟಿಂಗ್ ಇಂದ ಸಕ್ಸಸ್ ಆಗಿ ಬರ್ಲಿಕ್ಕೆ ಆಗೋದಿಲ್ಲ. ದ ಗ್ರೇಟೆಸ್ಟ್ ಕ್ರಿಕೆಟರ್ ಆಫ್ ಆಲ್ ಟೈಮ್ ವಿಚ್ ಐ ಬಿಲೀವ್ Sachin Tendulkar was hit on a nose in his first innings. Okay. There is a great Instagram reel which I have seen recently. You have heard about Waqar Yunis, the fastest bowler in Pakistan at that time. Sachin was 16 back then. So Sachin went to bat and he thought that cricket was easy because he was wonderful in Mumbai grounds and stuff. He went there and the first ball came and hit his nose. And then he was not wearing that grilled like helmet. So what happened later, then Sachin cried and went to the dressing room telling that this is not my place. This is not at all my place. ನನಗೆ ಇವರ ಹತ್ರ ಆಗೋದೇ ಇಲ್ಲ, ಇವರೆಲ್ಲೋ ನನಗಿಂತ ಮೇಲೆ ಇದ್ದಾರೆ, ನನಗೆ ಆಡಲಿಕ್ಕೆ ಆಗೋದಿಲ್ಲ. And that same person is regarded as a god of cricket now, playing for 24 years. So what might have changed him, right? Next innings, that 16-year-old guy went and scored 59 runs against the same bowling attack. So that is called as perseverance, you know. So similarly, the whatever mistakes ನಾನು ಇಲ್ಲಿಂದ ಏನು ಕಲ್ತಿದ್ದೇನೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ MicroDegree ಹೇಗೆ ಬಂತು ಇಸ್ ಅ ನೆಕ್ಸ್ಟ್ ಕ್ವಶನ್. ಸರಿ, ನಾವು ಟೆಕ್ಮಾಸ್ಟರ್ ಬಿಟ್ಬಿಟ್ಟೋಣ, ಅದು ಇಸ್ ಅ ಕ್ಲೋಸ್ ಚಾಪ್ಟರ್. ಬಟ್ ಮಣಿ, ಐ ಥಿಂಕ್ ವಿಲ್ ಕಮ್ ಟು ದಟ್ ಪಾರ್ಟ್ ಲೇಟರ್. ಬಟ್ ಅದಕ್ಕಿಂತ ಮೊದಲು ಐ ಹ್ಯಾವ್ ಒನ್ ಪರ್ಸನಲ್ ಕ್ವಶನ್ ಟು ಯು, ಆಯ್ತಾ? Because since you are from a Kannada medium background and who have successfully transitioned and today you can speak English so fluently. Okay. So ಇದು ಹೇಗೆ ಸಾಧ್ಯವಾಯಿತು? ಯಾಕಂದರೆ ನಮ್ಮ ಪ್ಲಾಟ್ಫಾರ್ಮಿಗೆ ಬರುವಂಥ ತುಂಬ ಜನರಿಗೆ ಇರುವಂಥ ಡೌಟ್ ಏನಪ್ಪ ಅಂತ ಹೇಳಿದ್ರೆ, ಸರ್ ನಾವು ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು? ಸೊ ನಮಗೆ ಯಾಕಂದರೆ ನಮ್ಮ ಮದರ್ ಟಂಗಲ್ಲಿ ನಮಗೆ ನಾವು ತುಂಬಾ ಒಳ್ಳೆಯಾಗಿ ಮಾತಾಡ್ತೇವೆ, ಬಟ್ ಇಂಟರ್ವ್ಯೂ ಅಥವಾ ಕಂಪನೀಸ್ಗೆ ಇಂಟರ್ವ್ಯೂ ಅಂತ ಹೋದಾಗ ಅಲ್ಲಿ ನಿಮಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರುತ್ತೆ. ಖಂಡಿತ. ಸೊ ಯು ವಿಲ್ ಬಿ ದ ರೈಟ್ ಪರ್ಸನ್ ಟು ಆನ್ಸರ್ ದಿಸ್. ಸೊ ನೀವು ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಯಾವ ರೀತಿ ಇಂಪ್ರೂವ್ ಮಾಡಿದ್ರಿ ಮಣಿ? ಓಕೆ, ತುಂಬ ವ್ಯಾಲ್ಯೂಬಲ್ ಕ್ವಶನ್ ಅದು. ಆ್ಯಂಡ್ ಐ ಆಮ್ ನಾಟ್ ಶೂರ್ ಆಮ್ ಐ ದ ರೈಟ್ ಪರ್ಸನ್ ಟು ಸ್ಪೀಕ್ ಅಬೌಟ್. ಬಟ್ ಈಗ ತೊಂದರೆ ಇಲ್ಲ, ಮುಂಚೆ ಎಲ್ಲದಕ್ಕೂ ಮಾತಾಡಲಿಕ್ಕೆ ಕಷ್ಟ ಆಗ್ತಿತ್ತು ಪ್ರಜ್ವಲ್, ಬಟ್ ಈಗ ಪದೇ ಪದೇ ಇಂಗ್ಲೀಷನ್ನು ಮ್ಯಾನೇಜ್ ಮಾಡಬಹುದು ನನಗೆ. ಐ ಹ್ಯಾವ್ ಸ್ಪೋಕನ್ ವಿತ್ ಮೆನಿ ಪೀಪಲ್. ಸೊ ಫಸ್ಟ್ ಥಿಂಗ್ ಐ ಅಂಡರ್ಸ್ಟುಡ್ ಈಸ್ ದ್ಯಾಟ್ ವೆನ್ ಐ ವೆಂಟ್ ಟು PU college from my high school, I did a transition to a PU college and that was in Mangalore town. Okay. My schooling was in Mangalore rural place, the interiors of Mangalore. So suddenly 10th ಆದ ನಂತರ 12th ಗೆ ಬರಬೇಕು ಅಂತಿದ್ರೆ I came to a place to Mangalore town. That was something else here, Prajwal. When I came there, everyone was speaking like English like so fluently and I was getting humiliated by myself. No one humiliated me though. ಅಂದ್ರೆ ಫ್ರೆಂಡ್ಸ್ ಯಾರು ನಾನು ಹ್ಯೂಮಿಲೇಟ್ ಮಾಡಲಿಲ್ಲ, ಬಟ್ ದಟ್ ಇನ್ನರ್ ಸೆಲ್ಫ್ ಆಫ್ ಮೀ ಇದೆಯಲ್ಲ, ನನ್ನ ಒಳಗಿರುವಂಥ ನನ್ನ ಒಂದು ಸೋಲ್ ಏನು ಹೇಳ್ತಿದೆ, ಯು ಆರ್ ನಾಟ್ ಗುಡ್ ಇನಫ್, ಯು ಆರ್ ನಾಟ್, ಐ ಆಮ್ ಅನ್ ಇನ್ಫೀರಿಯರ್ ಪರ್ಸನ್. ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಸ್ ಇದೆ ನನಗೆ. ಆ್ಯಂಡ್ ಎವ್ರಿ ಒನ್ ಹ್ಯಾಸ್, ರೈಟ್? ಎವ್ರಿ ಒನ್ ಹ್ಯಾಸ್ 3 lives. ಯು ಹರ್ಡ್ ಅಬೌಟ್ ದಟ್? ಒನ್ ಈಸ್ ಪಬ್ಲಿಕ್ ಲೈಫ್, ಒನ್ ಈಸ್ ಪ್ರೈವೇಟ್ ಲೈಫ್, ಅದರ್ ಒನ್ ಈಸ್ ಸೀಕ್ರೆಟ್ ಲೈಫ್. ಸೊ ಪಬ್ಲಿಕ್ ಲೈಫ್ ಅಂತ ಹೇಳಿದ್ರೆ ನಾವು ಪಬ್ಲಿಕ್ ಜೊತೆ ಇರುವುದು, ಹೇಗಿರ್ತೇವೆ ನಾವು ಎಲ್ಲರ ಜೊತೆ ಫನ್ ಮಾಡಿಕೊಂಡು, ಎಲ್ಲರ ಜೊತೆ ಎಂಜಾಯ್ ಮಾಡಿಕೊಂಡು. ದೆನ್ ದೇರ್ ಇಸ್ ಅ ಪ್ರೈವೇಟ್ ಲೈಫ್ ವಿತ್ 3 to 4 people ಓನ್ಲಿ ಯು ಶೇರ್, ರೈಟ್? 3-4 ಜನರ ಜೊತೆಗೆ ಅವರಿಗೆ ಮಾತ್ರ ನಿಮ್ಮ ಸೀಕ್ರೆಟ್ಸ್ ಗೊತ್ತಿರುತ್ತೆ. ಅಂಡ್ ದೆನ್ ದೇರ್ ಇಸ್ ಅ ಒನ್ ಮೋರ್ ಲೈಫ್, ಸಮಥಿಂಗ್ ಕಾಲ್ಡ್ ಅ ಸೀಕ್ರೆಟ್ ಲೈಫ್. That will be only known to you, and you will not share that with anyone else. There are few things which you'll never share with anyone else. So ee 3 life alli my secret life was telling me that internally ನನಗೆ ಏನು ಹೇಳ್ತಿತ್ತು ಅವರು ಅಂತ ಹೇಳಿದ್ರೆ, ಮನಿ, ಯು ಆರ್ ನಾಟ್ ಗುಡ್ ಇನ್ ಇಂಗ್ಲೀಷ್, ಯು ಆರ್ ನಾಟ್ ಗುಡ್ ಇನ್ ಇಂಗ್ಲೀಷ್. ಸೊ ಫಸ್ಟ್ ಆಗಿ ಒಂದು ಯೂಟ್ಯೂಬಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋದೆ, ಅಲ್ಲಿಂದ ಏನೋ ಕಲಿತೆ. ಸೊ ಬೇಸಿಕಲಿ ನಾನು ಈ ಥರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಸೊ ವಾಟ್ ಐ ವಾಸ್ ಸೀಯಿಂಗ್ ಇಸ್ ದಟ್ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದೆ. ದೆನ್ ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಪಾಡ್ಕಾಸ್ಟ್. ಐ ಆಮ್ ಟೆಲಿಂಗ್ ಯು, ಪಾಡ್ಕಾಸ್ಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಫಾರ್ ಮಿ. Like respected people's coming and speaking about English. So one more person was Harsha Bogde.
ದ ಫೇಮಸ್ ಇಂಡಿಯನ್ ಕಮೆಂಟೇಟರ್, ಅವರನ್ನು ವಾಯ್ಸ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ. ಅಮೇಝಿಂಗ್. ಆ್ಯಂಡ್ ಐ ಆಮ್ ಅ ಕ್ರಿಕೆಟ್ ಫ್ಯಾನ್ ಆ್ಯಂಡ್ ಆ್ಯಸ್ ಐ ಡಿಸ್ಕಸ್ ತುಂಬ ಈ ಕಮೆಂಟ್ರೀಸ್ ಕೇಳ್ತಾ ಇದ್ದೆ. ಸೊ ಈ ಕಮೆಂಟ್ರೀಸಿಂದಾಗಿ ಕೆಲವು ವರ್ಡ್ಸ್ ಎಲ್ಲ ನಾನು ನೋಟ್ ಡೌನ್ ಮಾಡಿಕೊಂಡು ಮಾಡ್ತಾ ಇದ್ದೆ, ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡಲಿಕ್ಕೆ ಮಾಡ್ತಾ ಇದ್ದೆ. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ಮಿರರ್ ಯೂಸ್ ಯುವರ್ ಬೆಸ್ಟ್ ಫ್ರೆಂಡ್. ಹಾನೆಸ್ಟ್ ಆಗಿ ಹೇಳ್ತಾನೆ, ಮಿರರ್ ಮುಂದೆ ನಿಂತ್ಕೊಂಡು ಯು ಹ್ಯಾವ್ ಟು ಸೆಲ್ಫ್ ಟಾಕ್. ಆಗಲ್ವಾ, ಗೋ ಆ್ಯಂಡ್ ಸ್ಪೀಕ್ ವಿತ್ ಯುವರ್ ಮದರ್, ಗೋ ಆ್ಯಂಡ್ ಸ್ಪೀಕ್ ವಿತ್ ಯುವರ್ ಸಿಸ್ಟರ್ಸ್, ಗೋ ಆ್ಯಂಡ್ ಸ್ಪೀಕ್ ವಿತ್ ಯುವರ್ ಫ್ರೆಂಡ್ಸ್ ಹೂ ಆರ್ ವೆರಿ ಕಂಫರ್ಟಬಲ್ ವಿತ್ ಯು. ನೀವು ಬೈಗಳು ತಿನ್ನಲಿಕ್ಕೆ ರೆಡಿ ಇರೋರು ಯಾರಾದರೂ ಇರ್ತಾರಲ್ಲ ಜೀವನದಲ್ಲಿ, ಲೈಕ್ ಇವು ನಾಚಿಗಿಲ್ಲದಾಗಿ ಮಾತಾಡ್ತೇವೆ ಮೇಡಮ್, ಫ್ರೆಂಡ್ಸ್ ಹತ್ರ ಕೆಲವೊಮ್ಮೆ ಹೇಳ್ತೇವೆ ಅವನ ಹತ್ರ ಮಾತಾಡೋದಕ್ಕೆ ನಂಗೆ ಏನಿಲ್ಲಪ್ಪ ನಾನು ಮಾತಾಡ್ತೇನೆ ಅಂತ. ಅಂಥವ್ರ ಹತ್ರ ಹೋಗಿ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡಿ. ಬ್ರೋಕನ್ ಇಂಗ್ಲೀಷ್ ಆದ್ರೂ ಪರವಾಗಿಲ್ಲ, ಬಟ್ ಯು ಹ್ಯಾವ್ ಟು ಸ್ಪೀಕ್. ನಂದು ಹೇಳ್ತೇನೆ, ಇಟ್ ವಾಸ್ ಇನ್ ಟು ಪೀಸಸ್ ವೆನ್ ಐ ಸ್ಟಾರ್ಟೆಡ್. ಐ ವಾಸ್ ನಾಟ್ ನೋಯಿಂಗ್ ಟು ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಲಿಕ್ಕೆ ನನಗೆ ಗೊತ್ತಾಗ್ತಿರಲಿಲ್ಲ. ಸೊ ದ ಫಸ್ಟ್ ಥಿಂಗ್ ಐ ಡಿಡ್ ವಾಸ್ ಐ started after writing down all these vocabulary points which I heard from someone. ಯಾರಾದರೂ ಮಾತಾಡುವಾಗ ಯು ಶುಡ್ ಬಿ ಅ ಕೀನ್ ಅಬ್ಸರ್ವರ್ ಫಸ್ಟ್. ಈಗ ಇಬ್ಬರು ಮಾತಾಡ್ತಿರ್ಬೇಕು ಅಂತಿದ್ರೆ ಸುಮ್ಮನೆ ಕೇಳ್ಕೊಂಡಿರಿ, ಏನಾದರೂ ಸಿಗ್ತದೆ ಅಲ್ಲಿಂದ. ಯು ವಿಲ್ ಗೆಟ್ ಸಮಥಿಂಗ್, ನೋ? ಮೆಲ್ಲ ರೈಟ್ ಇಟ್ ಡೌನ್ ಆ್ಯಂಡ್ ಸ್ಪೀಕ್ ಅಬೌಟ್ ದೀಸ್ ಥಿಂಗ್ಸ್. ಯು ಫ್ರೇಮ್ ಇಟ್ ಬೈ ಯುವರ್ ಸೆಲ್ಫ್. ಈಗ ಅದೇ ಸೆಂಟೆನ್ಸನ್ನು ನೀವು ಮಾತಾಡಲಿಕ್ಕೆ ನೋಡಿ. And this will help, I'm telling you. While doing this, you have to be in front of the mirror every day, improving about yourself. Okay. First thing I did was tell me about yourself and mirror ಮುಂದೆ ಹೇಗೆ ಹೇಳ್ಬೋದು ಅಂತ. I have spoken more than 1,000 times, Prajwal, in front of the mirror to make my final case of what is tell me about yourself. So andre, the more you practice, I think the more comfortable you become. More fluent you will be. More fluent you will be in whatever comfortable you are. Like, you need not be fully comfortable in English, but in whatever comfort you are, you will be fluent in that. So then the cycle has to repeat. Get the vocabulary points, practice. Get the vocabulary points, practice, and put up into a sentence. So this has helped. Started speaking with mom in English, which mom doesn't even understand, but still she was giving me a very good encouragement. Parents and of course few friends whom I used to. I got a very good friend in my PU who was ready to listen to whatever nonsense I was speaking back then. Then all this suddenly came into force. For everything you should have that first interest in order to do it. ಅಲ್ಲ, ನಿಮಗೆ ಆ ಫಸ್ಟ್ ಒಂದು ಇಂಟ್ರೆಸ್ಟ್ ಬರಬೇಕು. ನಂಗೆ ಇಂಗ್ಲೀಷ್ ಕಲಿಬೇಕು ಅಥವಾ ನನಗೆ ನನ್ನ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡಬೇಕು ಅಂತ ಇರುವಂಥ ಒಂದು ಇನ್ನರ್ ಥಾಟ್ ಇದೆ ಅಲ್ಲ, ಅದು ನಿಮಗೆ ಫಸ್ಟ್ ಬಂದರೆ ಆದಷ್ಟು ಒಳ್ಳೆಯದಲ್ಲಿ ಇಂಗ್ಲೀಷನ್ನು ನಿಮಗೆ ಕಲಿಬಹುದು. ಈಗ ತುಂಬಾ ಹೆಲ್ಪ್ ಆಗುವಂಥ ಕೆಲವು ಯೂಟ್ಯೂಬ್ ಚಾನಲ್ಸ್ಗಳು ಇದಕ್ಕೆ ಸಪೋರ್ಟ್ ಮಾಡುವಂಥ ರೀತಿಯಲ್ಲಿ ಬರ್ತಾ ಇದೆ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು, ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ಆಸಮ್ ಮಣಿ. ಐ ಥಿಂಕ್ ದಟ್ ವಾಸ್ ವೆರಿ ವೆಲ್ ಪುಟ್. ಯಾಕಂದರೆ ಸೊ ಈ ಒಂದು ನೀವು 3 ಟಿಪ್ಸ್ ಏನು ಶೇರ್ ಮಾಡಿದ್ರಿ, ನಮ್ಮ ನೋಡ್ತಿರುವಂಥ ಆಡಿಯನ್ಸ್ ಕೂಡ ಐ ಥಿಂಕ್ ಇದರಿಂದ ತುಂಬಾ ವ್ಯಾಲ್ಯೂ ಸಿಕ್ತು ಆ್ಯಂಡ್ ಯೂಸ್ಫುಲ್ ಆಗಿ ಅವರಿಗೆ ಕೂಡ ಅವರ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ. ಒಂದು ಪಾಯಿಂಟ್ ಹೇಳಿಕ್ಕೆ ಇಷ್ಟಪಡ್ತೇನೆ, ನಾನು ಎಲ್ಲ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರಬೇಕು ಯೂಟ್ಯೂಬಲ್ಲಿ, ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಆನ್ ದ ಕಮ್ಯುನಿಕೇಷನ್. ಯೆಸ್, ಯು ಹ್ಯಾವ್ ಡನ್ ಅ ವೆರಿ ಲಾಂಗ್ ಬ್ಯಾಕ್. ಯಾರಾದರೂ ಇಂಟ್ರೆಸ್ಟ್ ಇರೋರು ಇದ್ರೆ ಅದನ್ನು ಬೇಕು ಅಂತಿದ್ರೆ ದೇ ಕ್ಯಾನ್. ಯೆಸ್, ಡೆಫಿನೆಟ್ಲಿ. ಐ ಥಿಂಕ್ ವಿ ಕ್ಯಾನ್ ಪುಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಓವರ್ ಹಿಯರ್. ಐ ಹ್ಯಾವ್ ಡನ್, ಬಿಕಾಸ್ ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಮಾತಾಡ್ತಾ ಹೋದ್ರೆ ಐ ಥಿಂಕ್ ದೇರ್ ಇಸ್ it will go along. I don't want things to waste, so you can just suggest that. Okay. So ನಿಮ್ಮ ಡೆವಲಪರ್ ಆಗುವಂಥ ಜರ್ನಿ ಗೊತ್ತಾಯಿತು. ಸೊ ಅಲ್ಲಿಂದ ಈ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಕಂಪನಿ ಸ್ಟಾರ್ಟ್ ಮಾಡಿದ್ರ, ಸೊ ಆ ಟ್ರಾನ್ಸಿಷನ್ ಯಾವ ರೀತಿ ಆಯಿತು ಮಣಿ? ಯು ಮೀನ್ ಟೆಕ್ ಮಾಸ್ಟರ್ ಆರ್ ಮೈಕ್ರೋ ಡಿಗ್ರಿ? ಅಲ್ಲ, ನಿಮ್ಗೆ ಎರಡದ್ದು ಹೇಳ್ಬೋದು ನಿಮ್ಗೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನೀವು ಹಾಗೆ ಹೇಳಿದ್ರಿ MicroDegree ವಾಸ್ ನಾಟ್ ಎ ಫಸ್ಟ್ ಕಂಪನಿ ಅಂತ. ಸೊ ಅದಕ್ಕಿಂತ ಮೊದಲು ಏನು ಸ್ಟಾರ್ಟ್ ಮಾಡಿದ್ರಿ, ಅದಾದ ನಂತರ ಯಾವ ರೀಸನಿಂದಾಗಿ MicroDegree ಸ್ಟಾರ್ಟ್ ಆಯಿತು? ನಾನು ಆಲ್ರೆಡಿ ಇದರ ಐ ಟೋಲ್ಡ್ ಅ ಪಾರ್ಟ್ ಹಿಯರ್. ನಾನು ಆಲ್ರೆಡಿ ಒಂದು ಪಾರ್ಟ್ ಹೇಳಿದ್ದೇನೆ. ಸೊ ಬೇಸಿಕಲಿ ನಾನು 8 ಮಂತ್ಸ್ ಮಾತ್ರ ನಾನು ಕಾರ್ಪೊರೇಟ್ ಆಗಿ ವರ್ಕ್ ಮಾಡಿರೋದು. ಅದಾದ ನಂತರ ಐ ವರ್ಕ್ ವಿತ್ ಮೆನಿ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್. ತುಂಬ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸಲ್ಲಿ ನಾನು ವರ್ಕ್ ಮಾಡಿದ್ದೇನೆ. ಅದಾದ ನಂತರ ಐ ಗಾಟ್ ಅ ಥಾಟ್ ದ್ಯಾಟ್ ಐ ನೀಡ್ ಟು ಆಲ್ಸೋ become an entrepreneur. Okay, without understanding what is an entrepreneurship. ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೇನೆ ಪ್ರಜ್ವಲ್ ನಾನು, because I did not have a co-founder or I did not have an active co-founder back. That was the first mistake which I have done. And at the age of 23 you don't know much about how to run a company in a very smooth way. Employees ಅನ್ನು ಮ್ಯಾನೇಜ್ ಮಾಡೋದು, ಮನಿಯನ್ನು ಮ್ಯಾನೇಜ್ ಮಾಡೋದು, ಎಸ್ಪೆಷಲಿ ದ ಫಂಡ್, how are you going to manage funds, the investment part, the investors. I have no idea how to get the projects, how to deal with bigger clients. So ಇದರ ಬಗ್ಗೆ ಇರುವಂಥ ಯಾವುದೇ ಥಾಟ್ ಪ್ರೊಸೆಸ್ ನನಗೆ ಆವಾಗ ಇರಲಿಲ್ಲ. But you just wanted to get started with Yes, I just wanted to blindly get started and I did well for the first 3 to 4 months. ಏನು ತೊಂದರೆ ಇಲ್ಲದೆ ಹೋಯಿತು. Then the so called the startup hick started. ನನ್ನ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. And I served for 1 year and few months, then I had to quit it. Due to all this my own issues. ನಾನು ಹೇಳ್ತಿರೋದು ಹೊರಗಿಂದ ಇಶ್ಯೂಸ್ ಏನು ಬಂದಿಲ್ಲ ನನಗೆ.
ನನ್ನ ಕೆಲವೊಂದು ಇಶ್ಯೂಸಿಂದಾಗಿಯೇ ಅದನ್ನು ನನಗೆ ಶಟ್ ಡೌನ್ ಮಾಡಬೇಕಾಗಿ ಬಂತು ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಪ್ರಿಪರೇಷನ್ಸ್. ಪ್ರಾಬಬ್ಲಿ ಎಂಟರ್ಪ್ರಿನರ್ಶಿಪ್ ಅಥವಾ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಐ ಜಸ್ಟ್ ಸಡನ್ನಾಗಿ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್, ವಿದೌಟ್ ನಾಟ್ ಹ್ಯಾವಿಂಗ್ ಅ ಪ್ರಾಪರ್ ಪ್ಲ್ಯಾನ್ ಆರ್ ನಾಟ್ ಹ್ಯಾವಿಂಗ್ ಅ ಪ್ರಾಪರ್ ಮಾರ್ಕೆಟ್ ರಿಸರ್ಚ್. ಮಾಡಿದ್ದೇನೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದೆಲ್ಲವೂ ಮಾಡಿದ್ದೇನೆ. ಬಟ್ ಒಂದು ಸ್ಟಾರ್ಟಪ್ಪನ್ನು ಸಕ್ಸಸ್ಫುಲಿ ರನ್ ಮಾಡುವಂಥ ರೀತಿಯಲ್ಲಿ ಪುಲ್ ಮಾಡಲಿಕ್ಕೋಸ್ಕರ ನನಗೆ ಅದರಿಂದ ಸಾಧ್ಯವಾಗಲಿಲ್ಲ. ಅದನ್ನು ಆದಷ್ಟು ಮೈಕ್ರೋಡಿಗ್ರಿಯಲ್ಲಿ ಮಿಸ್ಟೇಕ್ಸ್ ಆಗದಾಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸೊ ವೇರ್ ಡಿಡ್ ದಿಸ್ ಕಂಪನಿ ಇದ್ದದ್ದು ಅಂತ ಕೇಳಿದರೆ, ನಮ್ಮದು ಮಂಗಳೂರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಫಂಡೆಡ್, ಅಂದರೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಫಂಡ್ ಮಾಡಿರುವಂಥ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ, CEOL ಅಂತ. ಸೊ ಐ ವಾಸ್ ರಿಸೈಡಿಂಗ್ ದೇರ್, ನಾನು ಅಲ್ಲಿ ರಿಸೈಡ್ ಮಾಡ್ತಿದ್ದೆ. ಇಟ್ಸ್ ಅ ಕೋವರ್ಕಿಂಗ್ ಸ್ಪೇಸ್, ಅಂದರೆ ತುಂಬ ಕಂಪನೀಸ್ಗಳು, ತುಂಬ ಡೆವಲಪರ್ಸ್ ಆರ್ ಎನಿವನ್ ಹೂಸ್ ರಿಲೇಟೆಡ್ ಟು ಟೆಕ್ ಸಾಫ್ಟ್ವೇರ್ ಕ್ಯಾನ್ ಕಮ್ ದೇರ್ ಆ್ಯಂಡ್ ವರ್ಕ್. ಸೊ ಅಲ್ಲಿ ಐ ಮೆಟ್ ಅ ಪರ್ಸನ್ ಕಾಲ್ಡ್ ಎಸ್ ಮಿಸ್ಟರ್ ಗೌರವ್ ಕಾಮತ್ ಆ್ಯಂಡ್ ಅ ಪರ್ಸನ್ ಕಾಲ್ಡ್ ಎಸ್ ಮಿಸ್ಟರ್ ರಾಕೇಶ್ ಕೊಟ್ಟಾರಿ. ಬೋತ್ ಆರ್ ಹ್ಯಾಪನ್ ಟು ಬಿ ಮೈ ಕೋ-ಫೌಂಡರ್ಸ್ ನೌ. ಸೊ ಐ ಮೆಟ್ ದೆಮ್ ದೇರ್. ಸೊ ಅಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಇರುವಂಥ ಒಂದು ವಿಷಯ ಏನಂತ ಹೇಳಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಎವ್ರಿ ವೀಕ್ ವಿ ಹ್ಯಾಡ್ ಒನ್ ಸೆಷನ್ ವೇರ್ ಆಲ್ ದಿ ಫೌಂಡರ್ಸ್ ಯೂಸ್ ಟು ಕಮ್ ಆ್ಯಂಡ್ ಸಿಟ್ ಆ್ಯಂಡ್ ಹ್ಯಾವ್ ಅ ಡಿಸ್ಕಷನ್. ಇಟ್ಸ್ ಅನ್ ಓಪನ್ ಡಿಸ್ಕಷನ್. ಟಾಪಿಕ್ ನಾವು ಅಲ್ಲಿ ಡಿಸ್ಕಸ್ ಮಾಡೋದು, ಅಲ್ಲಿ ಮಾತಾಡೋದು. ಸೊ ಹಾಗೆ ಮಾತಾಡಬೇಕು ಅಂತಿದ್ರೆ I and Gaurav had a small kind of a very good funny talk. Okay, from them then I built up a very good rapport with Gaurav, and I think Gaurav and Rakesh were also doing certain startups. Even MicroDegree is not their first startups. So that failed, and mine failed, and even Rakesh's failed. Okay. So that is how we sat together, and the ideology of MicroDegree came into force when we sat down, when 3 failed co-founders kutkondu maataduvaga we got the idea of MicroDegree. Prajwal, ಮಣಿ, ಒಂದು ಕ್ವೆಶ್ಚನ್ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿ ನಾರ್ಮಲಿ ಒಂದು ನಿಮ್ಮ ಆಂಟರ್ಪ್ರಿನರ್ಶಿಪ್ ಅಥವಾ ನಿಮ್ಮ ಬಿಸ್ನೆಸ್ ನಾರ್ಮಲಿ ಒಂದು ಫೇಲ್ ಆದಾಗ ಆನಂತರ ನಿಮಗೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ನೆಕ್ಸ್ಟ್ ಬಿಸ್ನೆಸ್ ಮಾಡಬೇಕು? ಯಾಕಂದರೆ ನಾರ್ಮಲಿ ತುಂಬ ಜನ ಆಗ್ತಾರೆ, ಓಕೆ ನನ್ನ ಕೈಯಿಂದ ಆಗಲ್ಲಪ್ಪ ಬಿಸ್ನೆಸ್ ಅಂತ ಹೇಳಿ ಪುನಃ ಜಾಬ್ ಮಾಡಬೇಕಂತ ಹೇಳಿ ಹೋಗ್ತಾರೆ. ಬಟ್ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಇನ್ನೊಮ್ಮೆ ಸ್ಟಾರ್ಟ್ ಮಾಡಬೇಕು ಅಂತ? ಯು ಕಾಲ್ ಇಟ್ ಆಸ್ ಅ ನರ್ವ್ ಆಫ್ ಸ್ಟೀಲ್, ಯು ನೋ. ದೇರ್ ಇಸ್ ಅ ಗ್ರೇಟ್ ಸೇಯಿಂಗ್, ನರ್ವ್ ಆಫ್ ಸ್ಟೀಲ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಯು ಮೇಡ್ ಇಟ್ ವೆರಿ ಕ್ಲಿಯರ್ ದಟ್ ಯು ಆರ್ ನಾಟ್ ಟು ಅ 9 to 5 ಪ್ರಾಡಕ್ಟ್. ಬೆಳಿಗ್ಗೆಯಿಂದ ಸಂಜೆ ತನಕ ಕುತ್ಕೊಂಡು ವರ್ಕ್ ಮಾಡುವಂಥ ಒಂದು ಜನ ಅಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೇನೆ ಆಫ್ಟರ್ ಮೈ 8 months ಆಫ್ ಕಾರ್ಪೊರೇಟ್ ಲೈಫ್. ಐ ಜಸ್ಟ್ ವಾಂಟೆಡ್ ಟು ವರ್ಕ್ ಐದರ್ ಆಸ್ ಅ ಫ್ರೀಲಾನ್ಸರ್, ಅಂದರೆ ನನ್ನದೇ ಆಗಿರುವಂಥ ಕ್ರಿಯೇಟಿವ್ ಥಾಟ್ಸ್ನಲ್ಲಿ ನನಗೆ ವರ್ಕ್ ಮಾಡಬೇಕು ಅಂತ ಮೈ ಥಾಟ್ಸ್ ಆರ್ ಲೈಕ್ ದ್ಯಾಟ್. ಫಸ್ಟ್ ಸ್ಟಾರ್ಟಪ್ ಫೇಲ್ ಆಯಿತು. ದೇರ್ ಆರ್ 100 ಅದರ್ ಐಡಿಯಾಸ್ right in order to do it. So I always wanted to become a head of a product kind of a business, not the service, right? Service ಅಂತ ಹೇಳ್ತೇವೆ, ಪ್ರಾಡಕ್ಟ್ ಅಂತ ನಾವು ಹೇಳ್ತೇವೆ. ಸೊ ನನಗೆ ಬೇಕಾಗಿರೋದು ಪ್ರಾಡಕ್ಟ್ ಮೇಲೆ ಐಡಿಯಾಲಜೀಸ್ ಇರಬೇಕು ಅಂತ. ಸೊ ಕಾನ್ಫಿಡೆನ್ಸ್ ಹೇಗೆ ಬಂತು ಅಂತ ಹೇಳಿದ್ರೆ, ಐ ಹ್ಯಾವ್ ಸೀನ್ ಫೇಲ್ಡ್ ಗೈಸ್ ಆಲ್ಸೋ ಇನ್ ಫ್ರಂಟ್ ಆಫ್ ಮೀ. ಓಕೆ, ಸೊ ನಂದಿದ್ದು ಫಸ್ಟ್ ಸ್ಟಾರ್ಟಪ್ ಮಾತ್ರ ಫೇಲ್ ಆದದ್ದು. ಗೌರವ್ I think had multiple failures in his entrepreneurial journey. Rakesh had multiple failures in entrepreneurial journey. ಮಲ್ಟಿಪಲ್ ಫೇಲಿಯರ್ಸ್ ಆದ ನಂತರನೂ ಇನ್ನೂ ನನಗೆ ಸ್ಟಾರ್ಟಪ್ ಮಾಡಬೇಕು ಅಂತ ಹೊಣೆ ಅವರ ಮೇಲೆ ಬರಬೇಕು ಅಂತಿದ್ರೆ, ಅಂದರೆ ದೇ ಆರ್ ಲೈಕ್ ಸಚ್ ಅ ಮೋಟಿವೇಟೆಡ್ ಗೈಸ್, ಅವರಿಗೆ ತಲೆಯಲ್ಲಿ ಅದೇ ಇದು ಹೋಯ್ತು, ತೊಂದರೆ ಇಲ್ಲ, ನೆಕ್ಸ್ಟ್ ಮಾಡುವ ಅಂತ. ಸೊ ವೆನ್ ವಿ ಸ್ಯಾಟ್ ಆ್ಯಂಡ್ ದೀಸ್ ಕೈಂಡ್ ಆಫ್ ಡಿಸ್ಕಷನ್ಸ್ ಐ ಟೋಲ್ಡ್ ಇನ್ ಸಿಯಾಲ್ which ಯೂಸ್ ಟು ಹ್ಯಾವ್, ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದೆಮ್ ಆ್ಯಂಡ್ ದೇ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಮೀ, ಆ್ಯಂಡ್ ವಿ ಅಂಡರ್ಸ್ಟುಡ್ ದಟ್ ವಿ ಹ್ಯಾವ್ ಗ್ರೇಟ್ ಕಾಂಪ್ಲಿಮೆಂಟರಿ ಸ್ಕಿಲ್ಸ್. ಅಂದರೆ someone is very good at talks, someone is very good at tech, and someone is really good at managing things. Finances, or anything for that matter, for the economic growth of the company. So hige kutkondirbeku antidre, there raised an question telling that, okay, do we have a possibility? Yes, we have. And we had a very strong idea though. I'll come to MicroDegree idea. I hope we will discuss that if you have a separate discussion point there. We had a good idea. Okay. And only thing we had to do it is we have to not repeat any mistakes which we have done prior. All three of you decided one thing: we are not going to do the mistakes which we have done last time. ನಾವೆಂತ ಮಾಡ್ತೇವೆ, ಈ ಐಡಿಯಾವನ್ನು ಸಕ್ಸಸ್ಫುಲಿ ಲಾಂಚ್ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಸೊ ಎಂತ ಹೇಳೋದು ಅದಕ್ಕೆ, ದ ನೆವರ್ ಎಂಡಿಂಗ್ ಅರ್ಜ್ ಟು ಬಿಕಮ್ an entrepreneur, never ending urge to put your thoughts into public, never ending urge to dream big is the deciding and the motivating factor behind it, Prajwal. Not only for me, for my co-founders also. That's why it hurted me a lot. First failure, literally, of course, if you have so much, you start with a dream and you go it only for a year, then it hurted me a lot. But probably God's grace and probably these ideas of doing new things might have motivated me to get back into track.
Awesome, awesome. So I think it's a very interesting story, Mani. So ನೀವು ಹೇಳಿದಷ್ಟು ಕೇಳುವ ಅಂತ ಆಗ್ತಾ ಉಂಟು. ಬಟ್ ಮಣಿ, ನೀವು ಆಲ್ರೆಡಿ ಹೇಳಿದ್ರಿ, ಸೊ ಈ ಮೈಕ್ರೋ ಡಿಗ್ರಿ ಎಂಬ ಕಾನ್ಸೆಪ್ಟ್ ಹೇಗೆ ಇದಾಯಿತು, ಎಕ್ಸಿಸ್ಟೆನ್ಸ್ಗೆ ಬಂತು, ಅಥವಾ ಈ ಸ್ಟೋರಿ ಹೇಗೆ, ಅಂದರೆ ನೀವು ಕಂಪನಿ ಮಾಡಬೇಕಂತ ಯಾವ ರೀತಿ ಡಿಸೈಡ್ ಮಾಡಿದಿರಿ ಇದನ್ನು? ಓಕೆ, ಈಗ ನಾನು ನನ್ನ ಸ್ಟೋರಿ ಹೇಳುವಾಗ ಯು ಅಂಡರ್ಸ್ಟುಡ್ ದಟ್ ಐ ಡೋಂಟ್ ಕಮ್ ಫ್ರಮ್ ಅ ವೆರಿ ಗುಡ್ ಇಂಗ್ಲೀಷ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಐ ಹ್ಯಾಡ್ ಲಾಟ್ ಆಫ್ ಸ್ಟ್ರಗಲ್ಸ್. ತುಂಬ ಸ್ಟ್ರಗ್ಲಿಂಗ್ ಇತ್ತು ನನಗೆ. ನನ್ನ ಪ್ಯಾಸೇಜ್ ಆಫ್ ವರ್ಕ್ ಅವ್ರು ಟು ಬಿಕಮ್ ಅ ಡೆವಲಪರ್ ಐ ಲಿಟ್ರಲಿ ಸ್ಟ್ರಗಲ್, ತುಂಬ ಕಷ್ಟಪಟ್ಟಿದ್ದಾನೆ. ಸೊ ನಾನೊಂದು ಥಿಂಕ್ ಮಾಡ್ತಿದ್ದೆ, ಐ ಜಸ್ಟ್ ಟೋಲ್ಡ್ ವಿತ್ ಗೌರವ್ ಒನ್ಸ್, ಆ್ಯಂಡ್ ವೆನ್ ಗೌರವ್ ಕೇಮ್ ಅಪ್, ವಿ ಆಲ್ ಕೇಮ್ ಅಪ್ ವಿತ್ ದಿಸ್ ಐಡಿಯಾ, ವೈ ಕಾಂಟ್ ವಿ ಟೀಚ್ ಇಟ್ ಇನ್ ಕನ್ನಡ ಅಥವಾ ಎನಿ ಲ್ಯಾಂಗ್ವೇಜ್ ವಿಚ್ ಪೀಪಲ್ ಅಂಡರ್ಸ್ಟ್ಯಾಂಡ್. ಟು ಬಿ ವೆರಿ ಫ್ರ್ಯಾಂಕ್, Prajwal, in my engineering, when I was going through few exams, there was one of my friend who used to teach. ಅವರು ನನಗೆ ಕಾನ್ಸೆಪ್ಟ್ಸ್ ಅನ್ನು ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಆದಂತಹ ತುಳು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಾನು 6 to 7 months ಒಂದು ಸೆಮಿಸ್ಟ್ರಲ್ಲಿ ಕುತ್ಕೊಂಡು ಕಲ್ತದನ್ನು ಅವರು ಒಂದು ದಿನದಲ್ಲಿ ನನಗೆ ನಮ್ಮ ಲ್ಯಾಂಗ್ವೇಜಲ್ಲಿ, ನನಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜಲ್ಲಿ ಇಮೇಜ್ ಡ್ರಾ ಮಾಡ್ತಾರೆ ಅವರು. ಶಿ ಯೂಸ್ ಟು ಡ್ರಾ ಅನ್ ಇಮೇಜ್, ಅಂದರೆ ಇಮೇಜನ್ನು ಡ್ರಾ ಮಾಡಿ ಅದನ್ನು ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅವರಿಂದಾಗಿ ಮಾತ್ರ ನಾನು ಇಂಜಿನಿಯರಿಂಗ್, ಟು ಬಿ ವೆರಿ ಫ್ರ್ಯಾಂಕ್, ಕ್ಲಿಯರ್ ಆದದ್ದು. ಅಂದರೆ ಇಟ್ ವಾಸ್ ರಿಯಲಿ ಸ್ಟ್ರೈಕಿಂಗ್ ಇನ್ ಟು ಮಿ, ಇಟ್ ವಾಸ್ ಗೆಟಿಂಗ್ ರಿಯಲಿ ಇನ್ ಟು ಮೈ ಹೆಡ್ ಆ್ಯಂಡ್ ಐ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್. ತುಂಬ ಫಾಸ್ಟಾಗಿ, ತುಂಬ ಫ್ಯೂರಿಯಸ್ ಆಗಿ ನನಗೆ ಆ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡಲಿಕ್ಕೆ ಆಯಿತು. ಸೊ ಇದನ್ನು ನಾನೇನು ಮಾಡ್ತಿದ್ದೆ, ನನ್ನ ಇನ್ನೊಂದು ಫ್ರೆಂಡಿಗೂ ಕಳಿಸ್ತಾ ಇದ್ದೆ, ಆ್ಯಂಡ್ ಈವನ್ ಹಿ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಬಿಕಾಸ್ ಯು ಯೂಸ್ ಟು ಕಮ್ಯುನಿಕೇಟ್ ಇನ್ ಯುವರ್ ರೀಜನಲ್ ಲ್ಯಾಂಗ್ವೇಜ್. Yes, exactly. When we do that, and I believe the audience, the people who are watching this also might have done this, and you might have also received it from your friends. ಸೊ ವೆನ್ ವಿ ಡೂ ದಟ್, ಆ ರೀತಿಯಲ್ಲಿ ನಾವು ಅದನ್ನು ರೆಸಿಪ್ರೊಕೇಟ್ ಮಾಡುವಾಗ ಪೀಪಲ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಸೊ ಐ ಥಾಟ್, ಯಾಕೆ ನಾವು ಪ್ರೋಗ್ರಾಮಿಂಗನ್ನು, ವಿಚ್ ಪೀಪಲ್ ಥಿಂಕ್ ದಟ್ ಇಸ್ ಅ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಡೂ, ಅಂದರೆ ಹೊರಗೆ ಕೇಳಿ ಅಂತೆ ಪ್ರೋಗ್ರಾಮಿಂಗ್ ಹಂಗೆ ಬೇಡ, ಹಂಗೆ ಆಗೋದಿಲ್ಲ, ಕಾಂಪ್ಲೆಕ್ಸ್ ಟಾಪಿಕ್ ಅಂತ. ದೆನ್ ವೈ ಪೀಪಲ್ ಆರ್ ನಾಟ್ ಟೇಕಿಂಗ್ ಕಂಪ್ಯೂಟರ್ ಸೈನ್ಸ್ ಇಸ್ ಓನ್ಲಿ ಬಿಕಾಸ್ ದಟ್ ದೇ ಹ್ಯಾವ್ ಪ್ರೋಗ್ರಾಮಿಂಗ್ ಇನ್ ದಟ್, ದೇ ಸೆಲ್ಫ್ ಥಿಂಕ್ ದಟ್ ನನಗೆ ಆಗೋದಿಲ್ಲ ಅಂತ. ಆ್ಯಂಡ್ 70 to 80% of people are coming from non-IT to IT now. So that's a different story. ಸೊ ಪೀಪಲ್ಗೆ ಇದನ್ನು ಕಲಿಸಿದಾಗ, ಅವ್ರು ಯಾಕೆ ಇದನ್ನು ಕಲಿಸಬಾರದು ಎಂಬ ಥಾಟ್ ಪ್ರೊಸೆಸ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ನಾನು ಅನುಭವಿಸಿರುವಂಥ ಕಷ್ಟಗಳು, ಅಥವಾ ನನ್ನ ಟೈಮಲ್ಲಿ ಬಂದಂಥ ಡೆವಲಪರ್ಸ್ ಅನುಭವಿಸಿರುವಂಥ ಕಷ್ಟಗಳು, ವೈ ಶುಡ್ ವಿ ಗಿವ್ ಇಟ್ ಟು ದಿ ಅದರ್ ಸೆಟ್ ಆಫ್ ಪೀಪಲ್? ವೈ ಕಾಂಟ್ ವಿ ಟೀಚ್ ದೆಮ್, ಮೇಕ್ ಲರ್ನಿಂಗ್ ಈಸಿ? ಸೊ ದಟ್ ವಾಸ್ ಅ ಮೇನ್ ಕಾನ್ಸೆಪ್ಟ್ ಬಿಹೈಂಡ್ ಮೈಕ್ರೋ ಡಿಗ್ರಿ. ಸೊ ಅದರಿಂದಾಗಿ ಒಂದು ಆಫ್ಲೈನ್ ಬ್ಯಾಚಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮ IKP, ಕೇಟೆಕ್ ಇನೋವೇಷನ್ ಹಬ್ ಅಂತ ಇದೆ, ದಟ್ ಈಸ್ ದಿ ಇನ್ಕ್ಯುಬೇಷನ್ ಸೆಂಟರ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅಲ್ಲಿ ಒಂದು 40-45 ಪೀಪಲ್ಸ್ಗೆ ವಿ ಸ್ಟಾರ್ಟೆಡ್ ಟೀಚಿಂಗ್, ಆ್ಯಂಡ್ ಪೀಪಲ್ ಯೂಸ್ ಟು ಕಮ್ ಫ್ರಮ್ ಕುಂದಾಪುರ, ಉಡುಪಿ, ಆ ಇಂಟೀರಿಯರ್ ಪಾರ್ಟ್ಸಿಂದ ಕನ್ನಡ ಮಾತ್ರ ಕಲಿತು ಕನ್ನಡದಲ್ಲಿ ಮಾತ್ರ ಜೀವನ ಮಾಡುವವರು ಬಂದಿದ್ದರು. ಸೊ ಅವರಿಗೆ ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ದೇ ಯೂಸ್ ಟು ಗೆಟ್ ಇಟ್. ಅವರಿಗೆ ಈ ಕಾನ್ಸೆಪ್ಟ್ಸನ್ನು ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದ್ಯಾಟ್ ಮೇಡ್ ಅಸ್ ಬಿಲೀವ್ ದ್ಯಾಟ್ ಓಕೆ, ದಿಸ್ ಈಸ್ ಕ್ಲಿಕ್ಕಿಂಗ್. ಅಂದರೆ ನಾವೇನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೋ ಅದು ಅವರಿಗೆ ರೀಚ್ ಔಟ್ ಆಗ್ತಿದೆ ಎಂಬ ರೀತಿಯಲ್ಲಿ ನಮಗೆ ಫೀಲ್ ಆಗ್ತಾ ಬಂತು, ಪ್ರಜ್ವಲ್. ಆ್ಯಂಡ್ ದಟ್ ಈಸ್ ಹೌ ವಿ ಸ್ಟಾರ್ಟೆಡ್ ಬೂಮಿಂಗ್ ಫ್ರಮ್ ದೇರ್. ಸೊ ಮಣಿ, ಈಗ ನೀವು ಕಾಂಪ್ಲೆಕ್ಸ್ ಆದ IT ಸ್ಕಿಲ್ಸನ್ನೇನೋ ಕನ್ನಡದಲ್ಲಿ ಕಲಿಸ್ತೀರಾ, ಬಟ್ ಇಂಟರ್ವ್ಯೂ ಅಂತ ಹೋದಾಗ ನಾರ್ಮಲಿ ಕಂಪನೀಸ್ ಕ್ಯಾಂಡಿಡೇಟಿಂದ ಇಂಗ್ಲೀಷನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಇಶ್ಯೂವನ್ನು ನೀವು ಯಾವ ರೀತಿ ಅಡ್ರೆಸ್ ಮಾಡ್ತೀರಾ? ನಾನು ನಿಮ್ಮ ಹತ್ರ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಥವಾ ಆಡಿಯನ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಐ ಅಟೆಂಡೆಡ್ ಒನ್ ಇಂಟರ್ವ್ಯೂ ಆಫ್ ಜಾವಾಸ್ಕ್ರಿಪ್ಟ್ ಆ್ಯಂಡ್ ಐ ಟೋಲ್ಡ್ ಆನ್ಸರ್ ಇನ್ ಕನ್ನಡ. ಓಕೆ, ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಎಲ್ಲ ಇಂಟರ್ವ್ಯೂ ಈ ಥರ ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ವಾಟ್ ಮೇಡ್ ಮಿ ಟು ಟೆಲ್ ಇನ್ ಕನ್ನಡ ಇಸ್ ದ್ಯಾಟ್ ಒನ್ ಆಫ್ ಮೈ ಇಂಟರ್ವ್ಯೂಯರ್ ಮತ್ತು ನಾನು ಕಮ್ಯುನಿಕೇಟ್ ಮಾಡ್ತಿರ್ಬೇಕು ಅಂತಿದ್ರೆ, ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಮೈ ಆನ್ಸರ್ ಟು ಬಿ ಇನ್ ದ ಟೆಕ್ಸ್ಟ್ ಬುಕ್ ಫಾರ್ಮ್ಯಾಟ್. ಅಂದರೆ ಗೂಗಲಲ್ಲಿ ಇರುವಂಥ ರೀತಿಯಲ್ಲಿ ಆನ್ಸರ್ ಬೇಕಿತ್ತು ಅವರಿಗೆ, ನಾನು ನನ್ನ ರೀತಿಯಲ್ಲಿ ಹೇಳ್ತಿದ್ದೇನೆ ವಿತ್ ಮೈ ವಾಟ್ ಎವರ್ ಇಂಗ್ಲೀಷ್ ಐ ನ್ಯೂ. ದಿಸ್ ವಾಸ್ ಬ್ಯಾಕ್ ದೆನ್, ಐ ಮೀನ್ 2017 or 2016 ಬ್ಯಾಕ್ ದೆನ್. ದೆನ್ ವಾಟ್ ಡಿಡ್ ಐ ಡೂ? ಐ ಎಕ್ಸ್ಪ್ಲೇನ್ಡ್ ಹಿಮ್ ಇನ್ ಕನ್ನಡ. ಅಂದರೆ ವೈ ಕುಡ್ ಐ ಎಕ್ಸ್ಪ್ಲೇನ್ ಇನ್ ಕನ್ನಡ? ಬಿಕಾಸ್ ಐ ನ್ಯೂ ದ ಕಾನ್ಸೆಪ್ಟ್. ಸೊ ಐ ಹ್ಯಾಡ್ ದಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಆ ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹಿ ಅಗ್ರೀಡ್ ವಿತ್ ದಟ್. ಸೊ ಈ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮಗೆ ಗೊತ್ತಿದ್ರೆ, ವಾಟ್ ಡು ಇಂಜಿನಿಯರ್ಸ್ ಆರ್ ಎನಿ ಒನ್ ಡೂ? ದೇ ಮಗ್ ಅಪ್, ಬೈ ಹ್ಯಾಟ್ ಮಾಡ್ತಾರೆ. ಇಂಟರ್ವ್ಯೂಲ್ ಏನು ಮಾಡ್ತಾರೆ? ಇಂಟರ್ವ್ಯೂಲ್ಲೂ ಬೈ ಹ್ಯಾಟ್ ಮಾಡಿರುವಂಥ ಕ್ವಶನ್ಸ್, ಇಂಟರ್ವ್ಯೂಲ್ಲೂ ಬೈ ಹ್ಯಾಟ್ ಮಾಡ್ಕೊಂಡು ಹೇಳ್ತಾರೆ. ಎಲ್ಲಿಯಾದರೂ ಅದಕ್ಕೆ ಕ್ರಾಸ್ ಕ್ವಶನ್ ಮಾಡಿದಾಗ ಪ್ರಾಬ್ಲಮ್ಸ್ ಬರ್ತದೆ. ಅಂದರೆ ನಾವೊಂದು ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟಿಂಗ್ ಇದು ವರ್ಡ್ ಸಿಗದಿದ್ರೆ ನಮಗೆ ಮತ್ತೆ ಯಾವುದು ವರ್ಡ್ ಬರಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಆಗುತ್ತೆ. ಸೊ ವಾಟ್ ಇಫ್ ಯು ಹ್ಯಾವ್ ಅ ಕಾನ್ಸೆಪ್ಚುಯಲ್ ಕ್ಲಾರಿಟಿ? ನಿಮಗೆ ಆ ಒಂದು ಟಾಪಿಕ್ ಅರ್ಥ ಆಯಿತು ಅಂತಿದ್ರೆ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ ಇಂಗ್ಲೀಷಲ್ಲಿ? ಡೆಫಿನೆಟ್ಲಿ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ನಮ್ಮ ಮೇನ್ ಉದ್ದೇಶ ಇಲ್ಲಿ ಏನಂತ ಹೇಳಿದ್ರೆ, ಮೈಕ್ರೋ ಡಿಗ್ರಿದು ಕಾನ್ಸೆಪ್ಟನ್ನು ಆದಷ್ಟು ಈಸಿಯಾಗಿ, ಸುಲಭವಾಗಿ ಕನ್ನಡದಲ್ಲಿ ಹೇಗೆ ಅರ್ಥ ಮಾಡಿಸ್ಬೋದು ಅಷ್ಟೇ. ಓನ್ಲಿ ದ ವೇ ಆಫ್ ಟಾಕ್ ಈಸ್ ಇನ್
ಕನ್ನಡ, ಉಳಿದದೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ. Okay. ಅದರ ಕಾನ್ಸೆಪ್ಟನ್ನು ನಿಮಗೆ ಅರ್ಥ ಮಾಡಿಸೋದು ರೀಜನಲ್ ಲ್ಯಾಂಗ್ವೇಜಸ್ಲಿ ಅಥವಾ ನಿಮ್ಮ ಮದರ್ ಟಂಗಲ್ಲಿ ಮಾಡುವಾಗ ಯು ಅಂಡರ್ಸ್ಟ್ಯಾಂಡ್, ದೆನ್ ಯು ಪುಟ್ ಅಪ್ ಇನ್ ಅ ಬ್ಯೂಟಿಫುಲ್ ವರ್ಡ್ಸ್ ಆ್ಯಂಡ್ ಟ್ರೈ ಟು ಎಕ್ಸ್ಪ್ಲೇನ್ ದೆಮ್. ಆ್ಯಂಡ್ ಇದರಿಂದಾಗಿ ಎಷ್ಟೋ ಜನರಿಗೆ ವಿ ಕುಡ್ ಹ್ಯಾಪಿಲಿ ಪ್ಲೇಸ್ ದೆಮ್ ಬಿಕಾಸ್ ಆಫ್ ದಿಸ್ ಟ್ರಿಕ್ ಪ್ರಜ್ವಲ್. ಓಕೆ, ಸೊ ಮಣಿ, ನಾನು ಈ ಒಂದು ಕ್ವೆಶ್ಚನ್ನ ನಮ್ಮ ಇನ್ನಿತರ ಫೌಂಡರ್ಸ್ ಕೂಡ ಕೇಳಿದ್ದೇನೆ, ಸೊ ನಿಮಗೆ ಕೂಡ ಕೇಳ್ತಾ ಇದ್ದೇನೆ. ವಾಟ್ ಈಸ್ ಯೋರ್ ವಿಷನ್ ಆಫ್ ಮೈಕ್ರೋ ಡಿಗ್ರಿ? ಅಂದರೆ ಡೌನ್ ದ ಲೈನ್ 10 years ಆಗಿರ್ಬೋದು, 15 years ಆಗಿರ್ಬೋದು, ಸೊ ನಿಮಗೆ ಮೈಕ್ರೋ ಡಿಗ್ರಿ ಆಸ್ ಅ ಕಂಪನಿಯನ್ನು ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ? ಸಿ ಬೇಸಿಕಲಿ ಪ್ರಜ್ವಲ್, the best gift you can give to someone is to feed them. Okay, please explain. The best thing you can do is just to give them something in terms of for their stomach or something. Okay. So we can't give food to everyone, right? So the best ನಮ್ಗೆ ಏನು ಮಾಡ್ಬೋದು ಅವರಿಗೆ, to give a job, to make a earning out of it and also living out of it. Okay. ಸೊ ಅದಕ್ಕೋಸ್ಕರ ಆದಷ್ಟು ಪುಷ್ ಮಾಡಲಿಕ್ಕೆ ಪ್ರಯತ್ನ ಪಡೋದು. ಸೊ ಮೈಕ್ರೋ ಡಿಗ್ರಿದು ಮೂಲ ಉದ್ದೇಶ ಏನಂತ ಹೇಳಿದ್ರೆ ಟು ಗಿವ್ ಪೀಪಲ್ ಆಪರ್ಚುನಿಟೀಸ್, ಜಾಬ್ ಆಪರ್ಚುನಿಟೀಸ್. ಕನ್ನಡಿಗರಿಗೆ ಸ್ಪೆಷಲಿ, ಅಫ್ಕೋರ್ಸ್ ಕನ್ನಡಿಗರಿಗೆ. ಆ್ಯಂಡ್ ಡೆಫಿನೆಟ್ಲಿ ಹೂ ನೋಸ್, ಡೌನ್ ದ ಲೈನ್ ಕೇಳಿರೋ ಕಾರಣ ಹೂ ನೋಸ್ ವಿ ಮೈಟ್ ಟೇಕ್ ಇಟ್ ಟು ಪ್ಯಾನ್ ಇಂಡಿಯಾ ಆಲ್ಸೋ. ನಮಗೆ ಗೊತ್ತಿಲ್ಲ, ಬಟ್ ವಿಷನ್ ಆ ರೀತಿ ಇದೆ. ಸಪೋರ್ಟ್ ಮಾಡಬೇಕು, ಯಾರಿಗಾದರೂ ಸಪೋರ್ಟ್ ಮಾಡಬೇಕು ಅಂತ ಇದೆ. ಅಂದರೆ ಎಸ್ಪೆಷಲಿ ಕನ್ನಡದವರಿಗೆ, ಎಸ್ಪೆಷಲಿ ನಮ್ಮ Tier 2 ಹಾಗೂ Tier 3 ಸಿಟೀಸ್, ಹಳ್ಳಿ ಹಾಗೂ ತಾಲೂಕಿಂದ ಬರುವಂಥ ಸ್ಟೂಡೆಂಟ್ಸ್ಗಳನ್ನು ಎಷ್ಟಾಗುತ್ತೆ ಅಷ್ಟು ಅವರನ್ನು ಸಹಾಯಕರವಾಗಿ ಅವರಿಗೆ ಏನಾದರೂ ಗಿವ್ ದಮ್ ದ ಬೆಸ್ಟ್ ಕ್ವಾಲಿಟಿ ಎಜುಕೇಷನ್ ಆರ್ ಟ್ರೈನಿಂಗ್, ಆರ್ ಟ್ರೈನ್ ದೆಮ್ ಇನ್ ಸಚ್ ಎ ವೇ ದಟ್ ದೇ ಆರ್ ಕಾರ್ಪೊರೇಟ್ ರೆಡಿ ಆ್ಯಂಡ್ ಗಿವ್ ದಮ್ ಅ ಜಾಬ್. ಸೊ ದಟ್ ಈಸ್ ಮೈ ಮೇನ್ ವಿಷನ್. ಆ್ಯಂಡ್ I have seen people crying to get a job and I want them to support really, and 5 lakhs by 2025 is my vision, and hopefully we can all do it together. Yes, definitely. I think the kind of efforts and dedication the entire team is showing alva, namge now definitely ಆ ಒಂದು ಗೋಲ್ ಅನ್ನು ಡೆಫಿನೆಟ್ಲಿ ಇನ್ನು ಬರುವಂತ ದಿನಗಳಲ್ಲಿ ಡೆಫಿನೆಟ್ಲಿ ರೀಚ್ ಆಗ್ತೇವೆ. Thank you Prajwal, you have been an integral part there too, so in our vision. So let's do it together, and let's all the audience who are there also support us to reach where we want to reach our vision. It's for you guys. ಸೊ ಮಣಿ, ಈ ಪ್ಯಾಷನ್ ಮತ್ತು ಡಿಟರ್ಮಿನೇಷನ್, ಸೊ ಇದು ಒಂದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಾವು IT ಫೀಲ್ಡಲ್ಲಿ ಸಕ್ಸಸ್ಫುಲ್ ಕೆರಿಯರ್ನ ಬಿಲ್ಡ್ ಮಾಡಬೇಕಾದ್ರೆ, ಎಸ್ಪೆಷಲಿ ಇವಾಗ ನಾನ್ IT ಬರೋದಾದರೆ? ಪರ್ಸಿವಿಯರೆನ್ಸ್, ಡಿಟರ್ಮಿನೇಷನ್ ಇಸ್ ಸಮಥಿಂಗ್ ವಿಚ್ ಐ ಲುಕ್ ಫಾರ್ ಪೀಪಲ್. ಈಗ ನಾನೊಂದು ವ್ಯಕ್ತಿಯನ್ನು ನೋಡುವಾಗ, ಸೇ ಐ ಹ್ಯಾವ್ ಹೈರ್ಡ್ ಸೋ ಮೆನಿ ಪೀಪಲ್ ನಾವು, ಅಂದರೆ ಹೈರಿಂಗ್ ಪ್ರೊಸೆಸಲ್ಲಿ ತುಂಬ ಜನರಲ್ಲಿ ನಾನು ಇನ್ವಾಲ್ವ್ ಆಗಿದ್ದೇನೆ. ಐ ಬೇಸಿಕಲಿ ಲುಕ್ ಇನ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್, ಅಂದರೆ ಆ ವ್ಯಕ್ತಿ, ಅವರ ವ್ಯಕ್ತಿತ್ವ, ರೈಟ್? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅದರಲ್ಲಿ ಬರುವುದು ಅವರ ಪ್ಯಾಷನ್ ಆ್ಯಂಡ್ ಡೆಡಿಕೇಶನ್. ನಥಿಂಗ್ ಕಮ್ಸ್ ಈಸಿ ಇನ್ ಲೈಫ್ ಪ್ರಜ್ವಲ್, ಯಾವುದು ಈಸಿಯಾಗಿ ಬಂದಿದೆ, ರೈಟ್? ಎವ್ರಿ ಒನ್ ಹೂ ಈಸ್ ಸಕ್ಸಸ್ಫುಲ್ ಟಿಲ್ ಡೇಟ್ ಹ್ಯಾಡ್ ಟು ಗೋ ಥ್ರೂ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಟೆಲ್ ಮಿ ಒನ್ guy who became successful because of nothing. Everyone has to go through everything, right? You take everyone, take Michael Jackson for that example. He is one of the finest. If not, there is no one above him. Look at the way in which he has grown in his childhood. Because success comes at a cost. Absolutely, no? It's a very, very big cost. And anyone for that matter, every successful person today or till date or today is had to go through a lot of things. So that process of learning determination is the most important part, right? Keep pushing, keep knocking the doors. It's okay. Failure is, as I told many a times in this podcast itself, failure is the stepping stone to success, right? You knock it. It's okay. You might get back. You might be defeated. You might fall. Wake up tomorrow morning and say, I'm going to do it again. ನಾಳೆ ಬೆಳಿಗ್ಗೆ ಎದ್ದು ಪುನಃ ಹೇಳಿ, ಐ ಆಮ್ ಗೋಯಿಂಗ್ ಟು ಡೂ ಇಟ್ ಅಗೇನ್. ಅವತ್ತು ಸಹ ಫೇಲ್ ಆಗ್ತೀರಿ, ಬಿದ್ಕೊಳ್ಳಿ, ಮರುದಿನ ಪುನಃ. ಬಟ್ ಎವ್ರಿ ಡೇ ದೇರ್ ಶುಡ್ ಬಿ ಸಮ್ ಲರ್ನಿಂಗ್ಸ್ ದೇರ್, ಆ್ಯಂಡ್ ಎವ್ರಿ ಡೇ ದೇರ್ ಶುಡ್ ಬಿ ಸಮ್ ಚೇಂಜಸ್ ಇನ್ ಯುವರ್ ಅಪ್ರೋಚ್. ಇಫ್ ಯುವರ್ ಅಪ್ರೋಚ್ ಇಸ್ ನಾಟ್ ವರ್ಕಿಂಗ್ ಆನ್ day 1, okay fine, try it on day 2. If that is not working, you have to change your approach at least a bit on day 3. But never stop trying. Never ever stop trying. So that is the only reasons I want to say something. ಫಾರ್ ಅ ಮೊಮೆಂಟ್ ನಮ್ಗೆ ಎಲ್ಲೋ ಮೈಕ್ರೋ ಡಿಗ್ರಿಯನ್ನು ನಿಲ್ಲಿಸಬಹುದಾ ಅಲ್ಲ ನಿಲ್ಲಿಸಬೇಕಾ ಎಂಬರುವಂಥ ಫೀಲ್ ಕೂಡ ಬಂದಿತ್ತು. ದೇರ್ ವಾಸ್ ಅ ವೆರಿ ವೆರಿ ಟಫ್ ಟೈಮ್ ಫಾರ್ ಅಸ್ ಇನ್ ಮೈಕ್ರೋ ಡಿಗ್ರಿ. ನಮಗೆ ಗೌರ್ಮೆಂಟ್ ಸ್ಟಾರ್ಟಪ್ ಎಲಿವೇಟ್ ಸಿಸ್ಟಮಿಂದ ನಮ್ಗೆ ಏನಾದರೂ ಬ್ಯಾಕ್ ಅಥವಾ ಫಂಡಿಂಗ್ ಅಥವಾ ಗ್ರ್ಯಾಂಟ್ ಸಿಗದಿದ್ದರೆ ಹೂ ನೋಸ್ ನಮ್ಗೆ ಏನಾಗ್ತಿತ್ತು ಏನೋ ಗೊತ್ತಿರ್ತಿರ್ಲಿಲ್ಲ. ಆ ಒಂದು ಫೇಸಲ್ಲಿ ನಾವು ಹೋಗ್ತಾ ಇದ್ವಿ. So, but we never gave up. It is like continuous efforts to do better every day. We started with one student, Prajwal, and today we are successfully more than 20,000 plus learners learning in our platform. And 1 to 20,000 was not easy. There is a great saying, I don't want to go in detail. There is something called as S-curve, right? One of my co-founders just told me that S-curve thing, right? Reaching 0 to 1 is always easy,
but reaching from 1 to 100 is always tough, right? So getting there requires lots and lots of determination. That inner quality is something which I want every people to get it, you know. Keep pushing, don't feel down. Opportunities are so much in this dying age of 2023. There is hell lot of opportunities. You have to just push hard and take it up one at a time, right? And one more thing, don't take too much to your heart also. It is just a part of a process, right? I always say with my team, you never ever have to worry about the results. Just focus the process. If you do your process well, you're ultimately reaching the results. So that is the one advice I can give. Awesome. So I think Mani, one last question. What is the most memorable moment? ನಿಮಗೆ ಮೈಕ್ರೋ ಡಿಗ್ರಿ ಲಾಸ್ಟ್ 3 years ಆಗಿರುವಂಥ ಮೋಸ್ಟ್ ಮೆಮೊರೇಬಲ್ ಮೊಮೆಂಟ್ ಯಾವುದಂತ ಕೇಳಿದ್ರೆ ಯಾವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಣಿ? ಐ ಹ್ಯಾವ್ ಫ್ಯೂ, ಬಟ್ ಒಂದು ಮೆಮೊರೇಬಲ್ ಮೊಮೆಂಟ್ ಈಸ್ ಒನ್ ಆಫ್ ದ ಸ್ಟೂಡೆಂಟ್. ಇದು ಅಮ್ಮ ಕಾಲ್ ಮಾಡಿ, ನಿನ್ನಿಂದಾಗಿ ನನ್ನ ಮಗನಿಗೆ ಜಾಬ್ ಆಗಿದೆ, ಐ ವಿಲ್ ಬಿ ಆಲ್ವೇಸ್ ಓಫ್ ಮೈ ಆ್ಯಂಡ್ ಮೈ ಸನ್ಸ್ ಕರಿಯರ್ ಟು ಯು ಅಂತ ಹೇಳಿರುವುದು ಈಸ್ ದ ಬೆಸ್ಟ್ moment and best appreciation I have ever got from a student's point of view. There was no point for that lady to call me. ಅವರು ನನಗೆ ಕಾಲ್ ಮಾಡಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ, ಬಟ್ she made an effort to call me and told that okay, ನಿನ್ನಿಂದಾಗಿ or ಮೈಕ್ರೋ ಡಿಗ್ರಿಯಿಂದಾಗಿ, I don't want to take it as a credit on my go, but definitely on ಮೈಕ್ರೋ ಡಿಗ್ರಿ ಸ್ಟ್ಯಾಂಡ್ ಪಾಯಿಂಟ್ ಅವರು ಆ ರೀತಿ ಹೇಳಿದರು. that moment that never comes. I mean, ಅಷ್ಟು ಈಸಿಯಾಗಿ ಅದು ಬೇರೆ, I don't know whether it will be recreated again. So a moment will be always there in my heart, and I'll cherish it. I don't want to mention the name and who is that is, but this was far back, and this is one of the most finest moment. And then all the students who are getting placed, like upskill ಆಗಿ ಯಾರೆಲ್ಲ ಕಷ್ಟಪಟ್ಟು ಪ್ಲೇಸ್ ಆಗ್ತಾರಲ್ಲ, ಅವ್ರದ್ದು ಸಕ್ಸಸ್ ಸ್ಟೋರಿ ಬರುವಾಗ ನನಗೆ ಗೊತ್ತಿಲ್ಲದೇನೋ, ನನಗೆ ಏನೋ ಒಂದು ನಾನೇನೋ ದೊಡ್ಡ ಸಾಧನೆ ಮಾಡಿದೆ ಎಂಬ ಫೀಲ್ ನನಗೆ ಆ ಮೊಮೆಂಟಲ್ಲಿ ಬರ್ತದೆ ಪ್ರಜ್ವಲ್. ಬಟ್ ದ ಫಸ್ಟ್ ಸ್ಟೋರಿ ಲಿಟ್ರಲಿ ಇಟ್ ಮೇಡ್ ಮೀ ಟು ಗೆಟ್ ಟಿಯರ್ಡ್ ಅಪ್ ದಟ್ ಡೇ. ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಮೊಮೆಂಟ್. ಓಕೆ, ಸೊ ಮಣಿ, ಇನ್ನೊಂದು ದೇರ್ ಇಸ್ ಅ ಸೇಯಿಂಗ್, ಸಕ್ಸಸ್ಫುಲ್ ಪೀಪಲ್ ಹ್ಯಾವ್ ಸಕ್ಸಸ್ಫುಲ್ ಹ್ಯಾಬಿಟ್ಸ್ ಅಂತ. ಸೊ ನೀವು IT ಇಂಡಸ್ಟ್ರಿಯಲ್ಲಿ ಇದ್ದು ಇಷ್ಟೊಂದು ಸಕ್ಸಸ್ಸನ್ನು ಕಂಡಿದ್ದೀರಾ. ಸೊ ನಿಮ್ಮ ಸಕ್ಸಸ್ಫುಲ್ ಹ್ಯಾಬಿಟ್ಸ್ ಏನು, ಸೊ ದ್ಯಾಟ್ ನಮ್ಮ ಆಡಿಯನ್ಸ್ಗೆ ತಿಳಿದ್ರೆ ಅವರು ಈ ಥರ ಒಂದು ಸಕ್ಸಸ್ಸನ್ನು ಪಡ್ಕೋಬೋದು IT ಇಂಡಸ್ಟ್ರಿಯಲ್ಲಿ? ನನ್ನ ಪ್ರಕಾರ ಪ್ರಜ್ವಲ್, ಐ ಬಿಲೀವ್ ನಿಮ್ಮದೇ ಆಗಿರುವಂಥ ಸಕ್ಸಸ್ ಸ್ಟೋರಿ ಇರುತ್ತೆ, ನಿಮಗೆ ಆಗಿರುವಂಥ ನಿಮ್ಗೆ ಸಕ್ಸಸ್ ರೂಟ್ ಇರುತ್ತೆ. ನನ್ನ ವೇಯಲ್ಲಿ ನೀವು ಕೇಳೋದು ಅಂತ ಇದ್ದರೆ, ಎವ್ರಿ ಒನ್ ಇಸ್ ಡಿಫ್ರೆಂಟ್ ದೋ. ನನ್ನ ವೇಯಲ್ಲಿ ಯು ಹ್ಯಾವ್ ಟು ಕೀಪ್ ಲರ್ನಿಂಗ್ ಎವ್ರಿ ಡೇ. ಓಕೆ, ನಾನೀಗೊಂದು ಕೋಫೌಂಡರ್ ಆದೆ ಅಥವಾ ನಾನೀಗ ಒಂದು ಆರ್ಗನೈಸೇಷನ್ ಹೆಡ್ ಮಾಡ್ತಿದ್ದೇನೆ ಅಂತ ಹೇಳಿಬಿಟ್ಟು ನಾನು ಕಲಿಯದಿರೋದು ಸರಿಯಲ್ಲ, ರೈಟ್? ದೇರ್ ಇಸ್ ಅ ಕಾನ್ಸ್ಟೆಂಟ್ ಎಫರ್ಟ್ ಟು ಬಿಕಮ್ ಬೆಟರ್ ಎವ್ರಿ ಡೇ. I recently read about Cristiano Ronaldo. Okay. In an interview, he was saying that guy is doesn't have the natural abilities, but purely hard work. So when someone told that, when the anchor told him, nimge ಏನು ಆಗಬೇಕು, what should be renowned for ಅಂತ ಕೇಳುವಾಗ, that person told, I have to be known as one of the best, not the one of the best player in the world. So how can you be best without learning? Right? Cristiano Ronaldo trains, or ನೀವೇ ನಾವು ಡಿಸ್ಕಸ್ ಮಾಡಿರುವಂಥ ಮೈಕಲ್ ಫೆಲ್ಪ್ಸ್, ರೈಟ್? he has 23 Olympic medals. ಆ 23 Olympic medalsನ್ನು do we get it in a fortnight? ಇಲ್ಲ. ಸೊ ಅವ್ರು ಹೇಳ್ತಾರೆ, ಅವರು ಅಂಡರ್ ದ ವಾಟರ್ he was there for 5 years straight. ಒಂದು ದಿನ ಬಿಡದೆ 5 ವರ್ಷ ಒಬ್ಬರು ಡೈಲಿ ಟ್ರೈನ್ ಮಾಡಬೇಕು ಅಂತಿದ್ರೆ, ಡೆಡಿಕೇಶನ್ and the eagerness to become the best. And how can you be the best? And that is the best habit to make. Be the best. Okay. And if you want to be the best, you have to give your best. To give your best, you have to learn. Only because of that constant learning, only then you can be the best. Now if you ask me to, how can you, I will still ask you, ಹೇಗೆ ನನ್ನ ಟಾಕ್ಸ್ ಅನ್ನು ಇಂಪ್ರೂವ್ ಮಾಡಬಹುದು? Eagerness to learn. Feedback. Take feedback. Do something and ask feedback from people, and then take it in a positive note, and then improve. So I believe regular learning, regular understanding of the current affairs, regular pushing of your, like ನೀವೊಂದು ಸ್ವಾಡ್ ನೋಡಿರ್ಬೋದು, ಅದನ್ನು ಜಾಸ್ತಿ ನೀವು ಇಫ್ ಯು ಪುಷ್ ಇಟ್ ಹಾರ್ಡ್, ದೆನ್ ಓನ್ಲಿ ಇಟ್ ವಿಲ್ ಬ್ರೈಟನ್ ಮೋರ್. ಅದರ ಎನ್ಲೈಟ್ಮೆಂಟ್ ಜಾಸ್ತಿ ಸಿಗೋದು ವೆನ್ ಯು ಜಸ್ಟ್ ಕೀಪ್ pushing it and taking the rust away out of it. So I don't want your mind to be restful, I want it to be rest free. So that way I think you can push hard. So give your best, that's it. Give your best and keep learning and never stop learning. Awesome. Okay, I think so many, before we wind up, ಒಂದು ಫೈನಲ್ ವರ್ಡ್ಸ್ ನಮ್ಮ ಆಡಿಯನ್ಸಲ್ಲಿ ನೋಡ್ತಿರೋರು ತುಂಬ ಜನ ಇದ್ದಾರೆ.
ಸೊ ಈಗ ನಮ್ಮ ಪ್ಲಾಟ್ಫಾರ್ಮಲ್ಲೇ ಬಂದು ಐ ಟಿ ಇಂಡಸ್ಟ್ರಿಯಲ್ಲಿ ಜಾಬ್ ಪಡ್ಕೊಳ್ಬೇಕಂತಿದ್ದರೆ, ಸೊ ಅದು ನಾನ್ ಐ ಟಿಯಿಂದ ಐ ಟಿಗೆ ಬರೋರು ಆಗಿರ್ಬೋದು ಅಥವಾ ಐ ಟಿಲೇ ಇದ್ದು ಸ್ಕೇಲ್ ಅಪ್ ಮಾಡಿರೋ ಆಗಿರ್ಬೋದು, ಸೊ ಅಂಥವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೈಸ್, ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮದರಲ್ಲಿ ಈಗ ಪ್ರೆಸೆಂಟ್ಲಿ ನಾನ್ ಐ ಟಿಲಿರೋರ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಅದರಲ್ಲಿ ಎಷ್ಟೋ ಜನರಿಗೆ ನಮ್ಮ ಕಡೆಯಿಂದ ಪ್ಲೇಸ್ಮೆಂಟ್ ಎಂಬ ಒಂದು ಕಾಂಟ್ರಿಬ್ಯೂಷನ್ಸ್ ಕೊಡಲಿಕ್ಕೂ ನಮಗೆ ಆಗಿದೆ. ವಿ ಗಾಟ್ ದೆಮ್ ಅ ಜಾಬ್ ಆ್ಯಂಡ್ ಐ ವುಡ್ ಹೈಲಿ ರೆಕಮೆಂಡ್. ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಅಸ್. ನಮ್ಮ ಕಡೆಯಿಂದ ಮಾತ್ರ ನಮಗೆ ಕೊಡ್ಲಿಕ್ಕೆ ಆದದ್ದಲ್ಲ. ಒಂದು ಕೈ ಚಾಳಿದ್ರೆ ಚಪ್ಪಾಳೆ ಯಾವತ್ತೂ ಆಗೋದಿಲ್ಲ. ದ 2 hands ಹ್ಯಾಸ್ ಟು ಟಚ್ ಇನ್ ಆರ್ಡರ್ ಟು ಗೆಟ್ ಯುವರ್ ಸೌಂಡ್. ಸೊ ಆ ಸೌಂಡ್ ಬರಬೇಕು ಅಂತಿದ್ರೆ ನಮ್ಮ ಕಡೆಯಿಂದ ಒಂದು ಕೈ ಇರುತ್ತೆ, ಅದ್ರ ಜೊತೆಗೆ ನಿಮ್ಮ ಕೈಯನ್ನು ಕೂಡ ನೀವು ಜೋಡಿಸಬೇಕಾಗುತ್ತೆ. ಅವರ ಕಡೆಯಿಂದ ಅಷ್ಟೇ. ಸೊ ನಿಮ್ಮ ಕಡೆಯಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಈಸ್ ಓನ್ಲಿ ದ ಪ್ಯೂರ್ ಎಫರ್ಟ್ಸ್, ಪ್ಯೂರ್ ಡೆಡಿಕೇಶನ್. ವಿ ಆರ್ ಆಸ್ಕಿಂಗ್ ಓನ್ಲಿ ಟು ಡೂ ಇಟ್ ಫಾರ್ ದ 3 months. ಆ 3 months ನಿಮ್ಮ ಲೈಫಿಗೋಸ್ಕರ, ಇಫ್ ಯು ಕಾಂಟ್ ಡೂ ಇಟ್ then I don't have anything to say. So in order to get your best out of it, 3 months heads down, give your best, and with 100% dedication, with 100% whatever we are going to say, with Namma support, I think we can do wonders. Not only in MicroDegree, I'm telling, anywhere and any stream or anything you do, I want you guys to be 100% dedicated and 100% committed towards what you want to do. Because not only you are related there, your parents, your entire family might be related on your growth, right? They might be seeing, they might be wanting you to grow well, right? ಅವರೆಲ್ಲರ ಒಂದು ಆಶೀರ್ವಾದ ಇರುತ್ತೆ. ಸೊ ಇದರಿಂದಾಗಿ ಎಲ್ಲರನ್ನೂ ನಿಮಗೆ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗೋದು ಅಂತಿದ್ರೆ, ವಾಟ್ ಎಲ್ಸ್ ಡೂ ಯು ವಾಂಟ್? ಸೊ ಗೈಸ್, ಕೀಪ್ ಪುಷಿಂಗ್, ಕೀಪ್ ಫೈಟಿಂಗ್, ಆ್ಯಂಡ್ ನಥಿಂಗ್ ಕಮ್ಸ್ ಈಸಿ. ಅರ್ಥ ಮಾಡ್ಕೊಳ್ಳಿ, ಯಾವುದು ಈಸಿಯಾಗಿ ಬರುವುದಿಲ್ಲ, ಯಾವುದು ಸ್ವಿಚ್ ಹಾಕುವಾಗ ಲೈಟ್ ಹೊತ್ತು ಅಂತ ರೀತಿಯಲ್ಲಿ ಯಾವುದೂ ಇಲ್ಲ ಜೀವನದಲ್ಲಿ. ಜೀವನ ಏನು ಅಂತ ನನಗೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್. ಐ ಟುಕ್ ಅ ಲಾಟ್ ಆಫ್ ಕೇರ್ಲೆಸ್ನೆಸ್ ಡಿಸಿಷನ್ಸ್ ತಗೊಂಡಿದ್ದೆ ಜೀವನದಲ್ಲಿ. ಅದರಿಂದೆಲ್ಲ ಕಲಿತು ರೈಟ್ ನೌ ಐ ಆಮ್, ದಿಸ್ ಇಸ್ ಪ್ಯೂರ್ಲಿ ಫ್ರಮ್ ಎಕ್ಸ್ಪೀರಿಯನ್ಸ್. ಲೈಫ್ ಈಸ್ ನಾಟ್ ಈಸಿ, ರೈಟ್? ಈಸಿ ಇಲ್ಲ, ಎಲ್ಲನೂ ಕಷ್ಟನೇ. ಅದಕ್ಕೆ ಬೇಕಾಗಿರುವಂಥ ಸ್ಟೆಪ್ ತಗೊಂಡ್ರೆ ಐ ಥಿಂಕ್ ಯು ಕ್ಯಾನ್ ಸಕ್ಸೀಡ್ ಇನ್ ಲೈಫ್. ಆ್ಯಂಡ್ ದಟ್ಸ್ ದಿ ಒನ್ ಅಡ್ವೈಸ್ ವಿಚ್ ಐ ವಾಂಟೆಡ್ ಟು ಗಿವ್. Awesome. I think I really had a great conversation with you, Mani. Pleasure. I think ನಮ್ಮ ಆಡಿಯನ್ಸ್ ನೋಡ್ತಿರೋರಲ್ಲಿ ಕೂಡ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಎಪಿಸೋಡಿಂದ ಅವರಿಗೆ ತುಂಬಾ ವ್ಯಾಲ್ಯೂ ಸಿಕ್ತು, ತುಂಬಾ ಇನ್ಫಾರ್ಮೇಷನ್ ಸಿಕ್ತು ಅಂತ ಭಾವಿಸ್ತೇನೆ. ಆ್ಯಂಡ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಯಾಕಂದರೆ ಪ್ರತಿ ಸತಿ ನಿಮ್ಮ ಜೊತೆ ಮಾತಾಡಿದಾಗೂ ನನಗೂ ಹೊಸತು ಕಲೀಲಿಕ್ಕೆ ಸಿಗುತ್ತೆ. ಥ್ಯಾಂಕ್ಸ್. ಸೊ ಐ ಹೋಪ್ ಯು ಹ್ಯಾಡ್ ಅ ಗ್ರೇಟ್ ಟೈಮ್. ಐ ವಾಂಟ್ ಟು ಮೆನ್ಷನ್ something about you, Praju. So I think it was wonderful working with you and great in touch with you. ಆ್ಯಂಡ್ ನೀವು ಹೇಗೆ ನನ್ನಿಂದ ಕಲ್ತ್ರಿ ಅಂತ ಹೇಳ್ತೀರಿ, ಅದೇ ರೀತಿಯಲ್ಲಿ ನನಗೇನು ನಿಮ್ಮ ಕಡೆಯಿಂದ ತುಂಬ ಕಲೀಲಿಕ್ಕೆ ಆಗುತ್ತೆ. ಅದು ನೀವು ಡೈರೆಕ್ಟಾಗಿ ಹೇಳಬೇಕು ಅಂತೆಲ್ಲ, ಡೈರೆಕ್ಟಾಗಿ ನೋಡ್ಕೊಂಡು ಕಲಿಯೋದು ಅಂತಲ್ಲ. ಜಸ್ಟ್ ದ ವೇ ಯು ಆರ್, ರೈಟ್? ದ ವೇ ಆರ್ಗನೈಸ್ಡ್ ಯು ಆರ್, ದ ವೇ ಹಾರ್ಡ್ ವರ್ಕಿಂಗ್ ಯು ಆರ್. ಐ ಜಸ್ಟ್ ವಾಂಟೆಡ್ ಟು let that know to the audience that in this particular podcast. All the very best, Prajwal, and let's keep inspiring people, and let's catch up. Thank you so much. Cheers.